ಸಮಯಸಾರ ಪರಮಾಗಮದ ಮೇಲೆ ಅಮೃತಚಂದ್ರಾಚಾರ್ಯ ದೇವರು ಬರೆದಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಮೂಡಿ ಬಂದಿರುವ ಅಮೃತಮಯ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರ ಸುಮಾರು 500 ವರ್ಷಗಳ ಪೂರ್ವದಲ್ಲಿ ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಪುಣ್ಯ ಪಾಪ ಅಧಿಕಾರದ ಅಂತಿಮ ಕಲಶ ಇದೆ. ನಾಟಯತ್ರೀತಮೋಹಂ ಮೂಲೋನ್ಮೂಲಂ ಸಕಲಮಪಿ ಕರ್ಮ ಕೃತ್ವಾ ಬಲೇನ ಏವೋನ್ಮೀಲತ್ ಪರಮಕಲಯಾ ಸಾಧಮಾರಬ್ಧವೇದಿ ಜ್ಞಾನಜ್ಯೋತಿ ಕವಲಿತತಮ ರೋಚಚುಂಜೇ ಭರೇನ. ಜ್ಞಾನಜ್ಯೋತಿ ಭರೇನ ಪ್ರೋಜ್ಜೃಂಭೆ. ಶುದ್ಧ ಸ್ವರೂಪದ ಪ್ರಕಾಶವು ತನ್ನ ಸಂಪೂರ್ಣ ಸಾಮರ್ಥ್ಯದ ಮೂಲಕ ಪ್ರಕಟವಾಯಿತು. ಹೇಗಿದೆ? ಸಹಜ ರೂಪದಿಂದ ಪ್ರಕಟವಾಗಿ ಯಾವಾಗಲೂ ಅತೀಂದ್ರಿಯ ಸುಖ ಪ್ರವಾಹದ ಜೊತೆ ಪರಿಣಮನವನ್ನು ಪ್ರಾಪ್ತ ಮಾಡಿಕೊಂಡಿರುವಂಥದ್ದಿದೆ. ಮತ್ತೆ ಹೇಗಿದೆ? ಮಿಥ್ಯಾತ್ವ ಅಂಧಕಾರವನ್ನು ದೂರ ಮಾಡಿರುವಂಥದ್ದಿದೆ. ಹೀಗೆ ಯಾವ ಪ್ರಕಾರದಿಂದ ಆಗಿದೆ ಆ ಪ್ರಕಾರ ಹೇಳುತ್ತಾರೆ. ಅನೇಕ ಪ್ರಕಾರದಿಂದ ಹೇಳಲಾದ ಭಾವರೂಪ ಅಥವಾ ದ್ರವ್ಯರೂಪ ಕ್ರಿಯೆ, ಪುಣ್ಯರೂಪ ಅಥವಾ ಪಾಪರೂಪ, ಅವನ್ನು ಬಲವಂತತೆಯಿಂದ ಎಷ್ಟು ಕ್ರಿಯೆಗಳಿವೆ ಅವೆಲ್ಲವೂ ಮೋಕ್ಷ ಮಾರ್ಗವಿಲ್ಲವೆಂದು ತಿಳಿದು ಸಮಸ್ತ ಕ್ರಿಯೆಗಳಲ್ಲಿ ಮಮತೆಯ ತ್ಯಾಗ ಮಾಡುವುದರಿಂದ ಶುದ್ಧ ಜ್ಞಾನವು ಮೋಕ್ಷ ಮಾರ್ಗವಿದೆ ಎಂಬ ಸಿದ್ಧಾಂತವು ಸಿದ್ಧವಾಯಿತು. ಏನು ಹೇಳಿದರು? ಬಲವಂತತೆಯಿಂದ ಅವುಗಳಲ್ಲಿನ ಮಮತೆಯನ್ನು ತ್ಯಾಗ ಮಾಡುವ ಮಾತು ಹೇಳ್ತಾರೆ. ಎಷ್ಟು ಶುಭ ಇದ್ದಾವೆ, ಅಶುಭ ಇದ್ದಾವೆ, ಭಾವರೂಪ ಇದ್ದಾವೆ, ದ್ರವ್ಯರೂಪ ಇದ್ದಾವೆ, ಪುಣ್ಯ ಮತ್ತು ಪಾಪರೂಪ ಇದ್ದಾವೆ. ಅವೆಲ್ಲವನ್ನು ಬಲವಂತತೆಯ ಮೂಲಕ ತ್ಯಾಗ ಮಾಡುವುದು ಅರ್ಥಾತ್ ಅವುಗಳ ಕುರಿತು ಯಾವ ಮಮತೆಯ ಭಾವ ಇತ್ತೋ ಆ ಮಮತೆಯ ಭಾವವನ್ನು ಬಿಟ್ಟು ಕೊಟ್ಟರೆ ಇವು ಯಾವುವು ಕ್ರಿಯೆ ಮೋಕ್ಷ ಮಾರ್ಗ ಅಲ್ಲ ಅಂಥೇಳಿ ತಿಳ್ಕೊಂಡು ಅವುಗಳ ಜೊತೆಗಿರುವಂಥ ಮಮತೆಯನ್ನು ತುಂಡರಿಸಿ ಬಿಡುವುದೇ ಮೋಕ್ಷ ಮಾರ್ಗ ಇದೆ ಅನ್ನೋದು ಸಿದ್ಧ ಆಯಿತು. ಏನೂ ಮಾಡೋದಿಲ್ರಿ, ಪಾಪವನ್ನು ಬಿಡುವ ಮಾತಿಲ್ಲ, ದ್ರವ್ಯದ ಕ್ರಿಯೆಯ ಕಡೆಗಿನ ಉಪಯೋಗವನ್ನು ಯಾವುದೇ ರೀತಿಯಿಂದ ಪ್ರಯತ್ನಪೂರ್ವಕವಾಗಿ ಬಿಡುವ ಮಾತಿಲ್ಲ. ಬರೇ ಇವು ಮೋಕ್ಷ ಮಾರ್ಗ ಅಲ್ಲ ಅಂಥೇಳಿ ತಿಳಿದ ನಂತರ ನೋಡ್ರಿ, ನಾವೇ ರಿಸರ್ವೇಷನ್ ಮಾಡಿದ್ದ ಟ್ರೈನ್ ಒಳಗೆ ಬೋಗಿ ಇದೆ, ಎಲ್ಲ ನಮ್ಮ ಜನರೇ ಇದ್ದಾರೆ. ಆದರೆ ನಾವು ಇಳಿಯುವಂಥ ಸ್ಟೇಷನ್ ಬಂದ ನಂತರ ಆ ಬೋಗಿ, ಆ ಸೀಟ, ಆ ಕಂಪಾರ್ಟ್ಮೆಂಟ ನಾವು ಯಾವ ಪ್ರಕಾರ ಬಿಟ್ಟುಕೊಡ್ತೇವೆ? ಅದರಿಂದ ನಮಗಿನ್ನು ಪ್ರಯೋಜನ ಇಲ್ಲ. ಸರಿಯಾದ ಈ ಪ್ರಕಾರ ಅಶುಭವನ್ನು ಬಿಟ್ಟ ಶುಭದೊಳಗ, ಪಾಪಮಯ ಪ್ರವೃತ್ತಿಯನ್ನು ಬಿಟ್ಟ ಪುಣ್ಯಮಯ ಪರಿಣಮನದೊಳಗ ನೋಡ್ರಿ ಎಷ್ಟು ದ್ರವ್ಯದ ಕ್ರಿಯೆಗಳಿದಾವೆಯೋ ಅವುಗಳ ಲಕ್ಷ್ಯವನ್ನು ಬಿಟ್ಟ ಶುಭ ಭಾವರೂಪ ಆಗುವುದರಲ್ಲೇ ಪ್ರಯತ್ನ ಮಾಡಿದೆವ್ರಿ. ಇನ್ನದು ಮೋಕ್ಷ ಮಾರ್ಗ ಅಲ್ಲ ಅಂಥೇಳಿ ತಿಳಿದ ನಂತರ ಮತ್ತಲ್ಲಿ ಯಾವುದೇ ಪ್ರಕಾರದ ಉದ್ಯಮ ಉಳಿಲಿಲ್ಲ. ಅದ್ಭುತ ಮಾತು ಇದೆ. ಎಲ್ಲಿಯವರೆಗೆ ಅವಶ್ಯಕ ಇದೆಯೋ ಅಲ್ಲಿಯವರೆಗೆ ಇರ್ತಿದೆ ಮತ್ತು ಬೇಕರಿ. ಆದರೆ ಇದರದಿನ್ನ ಪ್ರಯೋಜನ ಇಲ್ಲ ಅಂದ ನಂತರ ಯಾವ ಪ್ರಕಾರ ನಿರ್ದಾಕ್ಷಿಣ್ಯವಾಗಿ ಎಷ್ಟು ಸ್ವಚ್ಛ ಮಾಡ್ಕೊಂಡು ಕೂತಿರ್ತೀವಿ, ಏನೆಲ್ಲ ನಮ್ಮದೇ ಅನ್ನೋ ಥರ ರಾತ್ರಿ ಕಳೆಯೋದಿರ್ತಿದೆ, ಕೂತಿರ್ತೀವಿ. ಬೆಳಗಾಗ್ತಾ ಇದ್ದ ಹಾಗೆ ಎಲ್ಲ ಸಾಮಾನುಗಳನ್ನು ಜೋಡಿಸ್ತೀವಿ. ಹಾಸಿಗೆ ಅವು ಇವು ಏನಿದಾವೆ ಅವೆಲ್ಲ ಜೋಡಿಸ್ತೀವಿ, ಸರಿಯಾಗಿ ಪ್ಯಾಕ್ ಮಾಡ್ತೀವಿ.
ಆವಾಗನ ಅದರ ಮಮತೆ ಬಿಟ್ಟು ಹೋಯ್ತು. ಅಲ್ಲಿ ಇರ್ತೇವ್ರಿ. ಇನ್ನೊಂದು ನಮ್ದೇನೈತಿ ಅದನ್ನ ತಗೊಳ್ತೇವ್ರಲ್ಲ, ಹೌದು ಅಥವಾ ಇಲ್ರಿ? ನಮ್ದೇನಿದೆ ಅದನ್ನ ತಗೊಳ್ತೇವ್ರಿ ಎಲ್ಲವೂ. ಮತ್ತು ಮೇಲೆ ಕೆಳಗ ಎಲ್ಲ ಕಡೆ ನೋಡ್ತೇವ್ರಿ. ನಮ್ದೇನು ಉಳಿದಿಲ್ಲ ಅಂಥೇಳಿ ನಿಶ್ಚಿತ ಮಾಡ್ಕೊಳ್ತೇವೆ. ಆದರೆ ನಮ್ದು ನಾವು ಅಲ್ಲೇ ಇದ್ದೇವೆ, ನಮ್ಮ ಪದಾರ್ಥಗಳು ವಸ್ತುಗಳು ಅಲ್ಲೇ ಇದ್ದಾವೆ, ಆದರೆ ಮಮತೆ ಮಾತ್ರ ಹೋಯ್ತು. ಅದೇ ಪ್ರಕಾರ ಗೃಹಸ್ಥಾವಸ್ಥೆಯನ್ನು ತ್ಯಾಗ ಮಾಡಿರುವಂಥ ಓರ್ವ ಜೀವ ಇನ್ನೂ ದೇಹ ಇದೆ, ದೇಹದ ಮೂಲಕ ಪಂಚಮಹಾವ್ರತಾದಿ ಕ್ರಿಯೆಗಳು ಆಗ್ತಾ ಇದ್ದಾವೆ, ಆದರೆ ಮಮತೆ ಇಲ್ಲ. ಆತ್ಮಸ್ವಭಾವದ ಆಶ್ರಯವನ್ನ ಅವಲಂಬನೆಯನ್ನ ಸಂಪೂರ್ಣ ಬಲವಂತತೆಯಿಂದ ಮಾಡ್ತಾ ಇರುವಂಥ ಸಾಧನೆಯ ಮಧ್ಯದೊಳಗ ದೇಹ ಇದೆ, ಅಲ್ಲಿ ಸೂಕ್ಷ್ಮ ಜೀವಗಳ ಹಿಂಸೆ ಆಗದೇ ಇರಲಿ ಅನ್ನೋ ಭಾವ ಇದೆ. ಆದರೂ ಕೂಡ ಅದಾವುದರಿಂದನೂ ನನ್ನ ನಿಜವಾದ ಪ್ರಯೋಜನ ಸಾಧಿಸುವುದಿಲ್ಲ ಅನ್ನೋದು ಅಲ್ಲೇ ಜ್ಞಾನ ಅದಕ್ಕಿಂತ ಬಲವಂತವಾಗಿ ವರ್ತಿಸ್ತಾ ಇದೆ. ದೇಹ ಇದೆ, ದೇಹಕ್ಕೆ ಸಂಬಂಧಿಸಿದ ಹಾಗೆ ಆಹಾರಾದಿ ಕ್ರಿಯೆಗಳಿಗೂ ಹೋಗ್ತಾರೆ. ವ್ಯುತ್ಸರ್ಗದ ಸಲುವಾಗಿ ನೋಡಿ ಮಾಡಿ ದೇಹದ ನಿಚಯವನ ಮಲ ಮೂತ್ರ ಕಫ ಅದನ್ನು ತ್ಯಜಿಸುವ ವೇಳೆದೊಳಗ ನಿರ್ಜಂತುಕ ಸ್ಥಳದ ಅವಲೋಕನೆ ಮಾಡಿ ತ್ಯಜಿಸ್ತಾರೆ. ಹಿಂಸೆಯ ಸಲುವಾಗಿ ಸತತ ಅತ್ಯಂತ ಸಾವಧಾನತೆ ಇದೆ, ಆಗಬಾರ್ದು. ಸ್ವಲ್ಪ ಕೂಡ ಹಿಂಸೆ ಆಗಬಾರ್ದು. ಅತ್ಯಂತ ಸಾವಧಾನತೆ ಹೊರಗಡೆ ಇರುವೆಳೆದೊಳಗೂ ಕೂಡ ಆ ಸಾವಧಾನತೆಯ ಮೂಲಕ ಯಾವುದನ್ನು ಸಾಧಿಸಲಾಗ್ತಾ ಇದೆಯೋ ಅದು ಮೋಕ್ಷ ಮಾರ್ಗ ಅಲ್ಲ. ಇದು ಬರೀ ಮೋಕ್ಷ ಮಾರ್ಗದ ಸಲುವಾಗಿ ಬಾಹ್ಯ ಅನುಕೂಲತೆ ತಯಾರು ಮಾಡ್ಕೊಳ್ತಾ ಇದ್ದೇನೆ ಅನ್ನೋದು ಅಂತರಂಗದೊಳಗೆ ಅದರ 100 ಪಟ್ಟು ಶ್ರದ್ಧೆ ಇದೆ. ಅಂದ್ರನ ಇಲ್ಲಿ ಮಾತು ಹೇಳ್ತಾ ಇದ್ದಾರೆ, ಬಾಹ್ಯದೊಳಗೆ ಕ್ರಿಯೆ ಕಂಡು ಬಂದ್ರೂ ಆ ಕ್ರಿಯೆಗೆ ಅನುಸಾರ ಶುಭ ಭಾವ ಇದ್ರೂ ಕೂಡ ಅದು ಮೋಕ್ಷ ಮಾರ್ಗ ಅಲ್ಲ ಅನ್ನುವಂಥ ಜ್ಞಾನ ಆಗ್ತಾ ಇದ್ದ ಹಾಗೆ ಅಥವಾ ಜ್ಞಾನವೇ ಪ್ರಬಲ ಆಗ್ತಾ ಇದ್ದ ಹಾಗೆ ಅವುಗಳ ಕುರಿತಾಗಿರುವ ಮಮತೆ ಬಿಟ್ಟು ಹೋಗ್ತಿದೆ. ಮಮತೆ ಬಿಟ್ಟು ಹೋಗುವುದರಿಂದ ಮೋಕ್ಷದ ಮಾರ್ಗದೊಳಗೆ ಮುಂದುವರಿಯುತ್ತೆ. ಕ್ರಿಯೆಯನ್ನು ಬಿಡುವ ಮಾತನೂ ಇಲ್ಲ, ಕ್ರಿಯೆಗೆ ಸಂಬಂಧಿಸಿದ ಶುಭ ಭಾವವನ್ನು ಬಿಡುವ ಮಾತನೂ ಇಲ್ಲ. ನೋಡ್ರಿ ಯಾವ ಪ್ರಕಾರ ಇದೆ. ಅದು ಮೋಕ್ಷ ಮಾರ್ಗ ಅಲ್ಲ ಅಂಥೇಳಿ ಬರೇ ಜ್ಞಾನದೊಳಗೆ ಬಲವಂತತೆಯಿಂದ ತಿಳಿಯೋದಿದೆ. ಬಲವಂತತೆ ಯಾಕೆ ಬೇಕು? ಮೋಕ್ಷ ಮಾರ್ಗ ಅಲ್ಲ ಅಂಥೇಳಿ ಬಲವಂತತೆಯಿಂದ ತಿಳಿಯೋದಿದೆ. ಬಲವಂತತೆ ಯಾಕೆ ಬೇಕು ಅಂದ್ರೆ ಅನಾದಿಯಿಂದನ ಈ ಜೀವನಿಗೆ ಮೋಕ್ಷ ಮಾರ್ಗದಿಂದ ವಿರುದ್ಧವಾದಂಥ ಬಂಧ ಮಾರ್ಗದೊಳಗ ಪ್ರವರ್ತನೆ ಮಾಡುವುದ ಪರಿಚಯ ಅತ್ಯಂತ ರೂಢಿಯಾಗಿ ಹೋಗಿದೆ. ಆ ಕಾರಣದಿಂದ ಅದರಿಂದ ಬಿಡಿಸಿಕೊಳ್ಳುವ ಸಲುವಾಗಿ ಬಲವಂತತೆ ಅರ್ಥಾತ್ ಯಾವುದೇ ರೂಪದಿಂದ ಆ ಉತ್ಕೃಷ್ಟಾತಿ ಉತ್ಕೃಷ್ಟ ಶುಭ ಭಾವದೊಳಗ ಯಾವುದೇ ರೀತಿಯ ಅಪನತ್ವ ಒಂದು ಅಂಶ ರೂಪದಿಂದ ಕೂಡ ಅಥವಾ ಕೃತಾರ್ಥತೆಯ ಭಾವ ಒಂದು ಅಂಶ ರೂಪದಿಂದ ಕೂಡ ಜನ್ಮ ತಾಳದೇ ಇರುವ ಹಾಗೆ ಪರಿಣಮನ ಮಾಡುವುದ ಇದು ಬಲವಂತತೆ. ರಾಗ ರೇಣುವಿನ ಅಂಶದಿಂದ ಕೂಡ ಏನಾಗ್ತಿದೆ? ಸಂಸಾರದ ಬಂಧ ಆಗ್ತಿದೆ. ಈ ರಾಗ ಏನಿದೆ ಅಲ್ಲ, ರಾಗ ಈ ಜೀವವನ್ನ ಸತತ ಎಂಥ ಒಂದು ಮಧುರ ವಿಷದ ಹಾಗೆ ವಂಚಿಸ್ತಾ ಇದೆ ಅಂತಂದ್ರೆ ಆ ವಂಚನೆಯಿಂದ ಈ ಜೀವ ಬೇಕಾದಷ್ಟು ಆಗಮದ ಅಭ್ಯಾಸ ಮಾಡಿದ್ರೂ ಕೂಡ
ಆ ಆಗಮಾಭ್ಯಾಸದ ಜ್ಞಾನದ ಬಲ ಇದ್ರೂ ಕೂಡ ಆ ವಂಚನೆಯ ಹಿಡಿತದಿಂದ ತಪ್ಪಿಸಿಕೊಳ್ಳೋದ ಕಷ್ಟ ಆಗ್ತಾ ಇದೆ, ಸಾಧ್ಯ ಆಗ್ತಾ ಇಲ್ಲ. ಶುಭ ಭಾವದ ಆಕರ್ಷಣೆ ಎಷ್ಟಿದೆ ರೀ, ಶುಭ ಕ್ರಿಯೆಯ ಆಕರ್ಷಣೆ ಎಷ್ಟಿದೆ, ಶುಭ ಕ್ರಿಯೆ ಮಾಡಿದ ನಂತರ ತೃಪ್ತಿ ಎಷ್ಟಿದೆ. ಬೆಳಗ್ಗೆ ಶರೀರದ ಶುಚಿರ್ಭೂತತೆಯಿಂದ ಭಗವಂತನ ದರ್ಶನ ಆಯಿತು ಅಂತಂದ್ರೆ ಕೃತಾರ್ಥತೆಯ ಅನುಭೂತಿ ಇದೆಯೋ ಅಥವಾ ಇಲ್ರಿ? ಹಾಗಾದ್ರೆ ಅದೇನಾಯ್ತ್ರಿ? ಅದೇನಾಯ್ತು? ಬಂಧ ಮಾರ್ಗದೊಳಗೆ ದೃಢತೆಯನ್ನು ಸಾಧಿಸಿದ್ದಾಯ್ತ್ರಿ. ಶುಭ ಭಾವ ಇತ್ತೇನಿಲ್ಲ, ಅವಶ್ಯವಾಗಿ ಇತ್ತು. ಆದ್ರೆ ಆ ಶುಭ ಭಾವದೊಳಗ ಕೃತಾರ್ಥತೆಯ ಅನುಭೂತಿ ಏನಿದೆಯಲ್ಲ ಅದು ಮಿಥ್ಯಾತ್ವವನ್ನು ಬಲಪಡಿಸಿದರೆ, ದೃಢವಾಗಿ ಇರುವಂತೆ ಮಾಡಿತು. ಎಲ್ಲಿದೆ ಅಧರ್ಮ, ಎಲ್ಲಿ ವರ್ತಿಸ್ತಾ ಇದೆ ಅಥವಾ ಅಧರ್ಮ ಎಲ್ಲಿ ತಲೆ ಎತ್ತುತ್ತಾ ಇದೆ ನಮ್ಮಲ್ಲಿ? ಕ್ರಿಯೆ ಯಥಾವತ್ತಾಗಿ ಮಾಡಿದ್ರೂ ಕೂಡ ಜ್ಞಾನಿ ಪುರುಷನ ಹಾಗೆನ ಆಗಮದಲ್ಲಿ ಹೇಳಿದ ಪ್ರಕಾರನ ನಮ್ಮಲ್ಲಿ ಕ್ರಿಯೆ ನಡೀತಾ ಇದ್ರೂ ಕೂಡ ಆ ಕ್ರಿಯೆಗೆ ಸಂಬಂಧಿಸಿದ ಆಂತರ್ಯದ ಯಾವ ಧನ್ಯತೆಯ ಅನುಭವ, ಕೃತಾರ್ಥತೆಯ ಅನುಭವ ಇದೆ, ಆ ಅನುಭವದೊಳಗ ನಮ್ಮದ ಬದಲ ಆಗ್ತಾ ಇದ್ದೀರಿ. ಏನ? ಆ ಜ್ಞಾನಿ ಜೀವನ ಮತ್ತು ನಮ್ಮ ಜೀವನ ಬದಲಾವಣೆಯಲ್ಲಿದೆ. ಆ ಧನ್ಯತೆ ಒಳಗಡೆ ಹೋಗಿ ನೋಡೋದ, ಒಳಗಡೆ ಇಣಿಕೆ ನೋಡೋದ. ನಿನ್ನೆ ವೈಜ್ಞಾನಿಕವಾಗಿ ಸೂತ್ರಗಳ ಮೂಲಕ ತತ್ವಗಳ ಸಿದ್ಧಿ ಮಾಡಿರುವ ಮಾತನ್ನು ಹೇಳಿದ್ದಿತ್ತು, ಅಲ್ಲಿ ತಾವು ಅಭ್ಯಾಸ ಮಾಡಿ ನೋಡೋದ್ರಿ. ಅಂತರಂಗದ ಭಾವವನ್ನ ಅಂತರ್ದೃಷ್ಟಿಯಿಂದ ಅವಲೋಕನೆ ಮಾಡಿದ ನಂತರ ಸ್ವಾಭಾವಿಕವಾಗಿ ಯಾವುದೇ ಜೀವ ತನ್ನ ದೋಷವನ್ನು ಒಪ್ಪಿಕೊಳ್ತಾನೆ. ಆದ್ರೆ ಅಂತರ್ದೃಷ್ಟಿಯಿಂದ ಆಂತರ್ಯದ ಒಂದೇನು ಪರಿಣತಿ ಇದೆಯೋ ಅದನ್ನು ಅವಲೋಕನ ಮಾಡ್ತಾನೆ ಇಲ್ಲ ನಾವು. ಮುನಿಗಳೊಳಗೆ ದೇವದರ್ಶನ ಆಗುವುದು ನಿಯಮ ಇಲ್ಲ, ಅವ್ರು ಮಾಡ್ತಾರ, ಹಂಗೆ ಸಹಜವಾಗಿ ಮಾಡ್ತಾರೆ. ಸಹಜವಾಗಿ ಮಾಡ್ತಾರ ಅಲ್ಲ, ಅವರ ನಗರದ ಕಡೆಗೆ ಬಂದ್ರು ಅಂತಂದ್ರೆ ನಿಯಮದಿಂದ ಮಾಡ್ತಾರೆ. ಆದ್ರೆ ನಗರದ ಕಡೆಗೆ ದೇವದರ್ಶನದ ಸಲುವಾಗಿ ಬರುವುದಿಲ್ಲ. ಅದ್ಭುತ ಮಾತಿದೆ, ಎಷ್ಟು ಸಹಜತೆ ಇದೆ. ಭಗವಂತ ಅರ್ಥಾತ್ ಪರದ ಅವಲಂಬನೆ ಅವರ ಜೀವನದೊಳಗೆ ಪ್ರಯತ್ನ ಪೂರ್ವಕವಾಗಿ ಇಲ್ಲ. ಯಾವ ಪರದ ಸ್ವಾಭಾವಿಕವಾಗಿ ಸಂಯೋಗ ಅರ್ಥಾತ್ ಆತ್ಮಸ್ವರೂಪದ ಸ್ಥಿರತೆಯ ಸಲುವಾಗಿ ನಿಮಿತ್ತ ಆಗುವಂಥ ಸಂಯೋಗ ಇದೆಯೋ ಅದನ್ನು ತಪ್ಪಿಸಿಕೊಳ್ಳುವುದಿಲ್ಲ. ದೇವದರ್ಶನದ ಸಲುವಾಗಿ ನಗರಕ್ಕೆ ಬರುವುದಿಲ್ಲ. ನಗರದ ಕಡೆಗೆ ಬಂದ ನಂತರ ನಿಯಮದಿಂದ ದೇವದರ್ಶನ ಮಾಡ್ತಾರೆ. ದೇವದರ್ಶನ ಇಲ್ಲದ ಆಹಾರದ ಸಲುವಾಗಿ ಅವರ ಶ್ರಾವಕರ ಅಂಗಳಕ್ಕೆ ಬರೋದನ್ನ ಸಾಧ್ಯ. ಏನಿದೆ ಇದರ ಹಿಂದೆ ತಾತ್ಪರ್ಯ? ನಗರದೊಳಗೆ ಬರ್ತಾ ಇದ್ದ ಹಾಗೆ, ಪ್ರವೇಶ ಮಾಡ್ತಾ ಇದ್ದ ಹಾಗೆ ಉದ್ದಕ್ಕೂ ಶ್ರಾವಕರ ಓಣಿ ಇದೆ ಅಂತ ತಿಳ್ಕೊಳ್ಳೋದಿದೆ. ಜಿನಮಂದಿರ ಇನ್ನೂ ಮುಂದಿದೆ. ಅವರು ಬಲಗೊಳ್ಳಲಿಕ್ಕೆ ನಿಂತಿದ್ದಾರೆ ಶ್ರಾವಕರ. ಅವರ ಕಡೆಗೆ ಲಕ್ಷ ಮುನಿರಾಜರ್ದ ಹೋಗಬಹುದೇನ? ಸಾಧ್ಯನೇ ಇಲ್ಲ. ಅವರ ದೃಷ್ಟಿಯೊಳಗೆ ನಗರಕ್ಕೆ ಪ್ರವೇಶ ಮಾಡಿದ್ರು ಅಂತಂದ್ರೆ ಅವರ ದೃಷ್ಟಿಯೊಳಗ ಮುಖ್ಯ ರೂಪದಿಂದ ವೀತರಾಗ ಭಗವನ್ ಮಂದಿರವೇ ಇರ್ತಿದ್ದೀರಿ. ಈಗ ವಿಹಾರ ಮಾಡ್ತಾರ, ಅವಾಗ ಇರುವುದಿಲ್ಲ. ಅವಾಗ ಆಹಾರದನ್ನು ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಚೌಕಾಚಿ. ಹೌದು. ಅವಾಗ ಏನ್ ಮಾಡ್ತಾರೆ? ಆ ವಿಹಾರದೊಳಗೆ ಏನಿದೆ ಅಂತಂದ್ರೆ ಆಹಾರದ ಮುಖ್ಯತೆ ಇರುವುದಿಲ್ಲ. ಮಧ್ಯದೊಳಗೆ ಎಲ್ಲಾದರೂ ಆಹಾರದ ವ್ಯವಸ್ಥೆ ಮಾಡಿರ್ತಾರೆ. ಈಗ ನೋಡ್ರಿ, ನಿಜವಾಗಿ ಇಂದಿನ ಪರಿಸ್ಥಿತಿ ಏನಿದೆ ಅಲ್ಲ ವಿಜಯಣ್ಣ, ಅದರ ಮೂಲಕ ವಾಸ್ತವಿಕತೆಯ ಅಳತೆ ಮಾಡಿಕೊಳ್ಳೋದು ಕಠಿಣ ಇದೆ ರೀ. ಸಂಘ ತಗೊಂಡ ಶ್ರಾವಕರ ಅಥವಾ ಸಂಘಪತಿ ವಿಹಾರ ಮಾಡೋದ ಇದು ಎಲ್ಲೆಲ್ಲೋ ಇತ್ತಿತ್ತಲಾಗಿ ಯಾವುದೋ ಒಂದು ಗ್ರಂಥದೊಳಗೆ ಕಂಡು ಬಂದ್ರೂ ಕೂಡ ನಮಗೆ ಮುನಿ ಜೀವನದ ವಿಚಾರ ಮಾಡಿದ ನಂತರ ಅದರೊಳಗೆ ಸತ್ಯತೆ ಕಂಡು ಬರುವುದಿಲ್ಲರಿ.
ಸಂಘಪತಿ ಅಥವಾ ಸಂಘದ ವಿಹಾರದ ಸಲುವಾಗಿ ಶ್ರಾವಕರ ವ್ಯವಸ್ಥಾಪಕರ ಇರ್ತಾರೆ. ಹೀಗೆ ವಸ್ತು ಸ್ವರೂಪ ಇರ್ಲಿಕ್ಕಿಲ್ಲ, ಇಲ್ಲ ಅಂಥೇಳಿ ನಮ್ಮ ಅಂತರಂಗ ಹೇಳ್ತಿದ್ದೀರಿ. ಯಾಕೆ ಅಂತಂದ್ರೆ ಅವರು ವಿಹಾರ ನೋಡ್ರಿ, ಎಲ್ಲಿಂದಾದ್ರೂ ಎಲ್ಲಿಗಾದ್ರೂ ವಿಹಾರ ಮಾಡುವುದರ ಉದ್ದೇಶನೇ ಏನಿದೆ ರೀ ಅವ್ರದ್ದು? ಹೇಳ್ರಿ ನೋಡೋಣ. ಉದ್ದೇಶ ಒಂದೇ ಕಡೆಗೆ ಇರೋದಿಲ್ಲ. ಹಾಗಾದ್ರೆ ವಿಹಾರ ಮಾಡುವ ಸಮಯದೊಳಗೆ ಅವರಿಗೆ ಸಂಘ ನೋಡ್ರಿ, ಮುನಿ ಸಂಘ ಎಲ್ಲ ವಿಹಾರ ಮಾಡ್ತಾ ಇದ್ರೂ ಕೂಡ ಅದರ ಜೊತೆಗೆ ವ್ಯವಸ್ಥಾಪಕರ ಶ್ರಾವಕರ ಇರಬೇಕು. ಈ ಪ್ರಕಾರದ ಯಾವ ಅವಶ್ಯಕತೆ ಅಲ್ಲಿ ಇಲ್ಲವೇ ಇಲ್ರಿ. ಯಾವುದೋ ಒಂದು ನಗರಕ್ಕೆ ಹೋಗ್ತಾರೆ, ನಗರ ದೂರ ಇತ್ತು ಅಂತಂದ್ರೆ ಮಧ್ಯದೊಳಗೆ ಉಳಿತಾರ್ರಿ, ಒಂದ್ ರಾತ್ರಿ ಕಳೀತಾರೆ. ದಿನನಿತ್ಯವೂ ಆಹಾರ ಮಾಡೋದಂತೂ ಇರೋದನ್ನ ಇಲ್ರಲ್ಲ. ನಿತ್ಯ ಆಹಾರವು ಅವರಿಗೆ ಇಲ್ಲ, ಯಾಚನೆ ಮಾಡುವುದು ಅವರಿಗೆ ಸಲ್ಲದು. ಎಲ್ಲಿದೆಪ್ಪ, ಇನ್ನೂ ದೂರ ಇದೆ ಊರ ಅಂಥೇಳಿ ಪರಸ್ಪರೊಳಗೂ ಕೂಡ ಅವರು ಮಾತಾಡ್ಲಿಕ್ಕಿಲ್ಲ, ಮಾತಾಡೋದನ್ನ ಇಲ್ಲ. ವಿಹಾರ ಮಾಡುವುದರ ಸಲುವಾಗಿ ಯಾವುದೂ ಪ್ರತಿಬಂಧ ಇರುವುದಿಲ್ಲ. ತಿಳಿದ್ರಿ? ಚಾತುರ್ಮಾಸಕ್ಕೆ ಇಂಥಲ್ಲೇನ ಹೋಗೋದಿದೆ ಅನ್ನೋದಂತೂ ಇಲ್ಲವೇ ಇಲ್ರಿ. ಕಾಯಿ ಇಟ್ಟು ನಮಸ್ಕಾರ ಮಾಡಿದ ನಂತರ ಅವರು ವಿಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ, ಎಲ್ಲಿ ಹೋಗುವುದಾ ಅಂಥೇಳಿ. ಅದು ಯಾವುದೂ ಇಲ್ಲ. ಮಹಾರಾಜರ ನಮ್ಮೂರೊಳಗೆ ತಮ್ಮ ಚಾತುರ್ಮಾಸ ಆಗಲಿ ಅಂಥೇಳಿ ಹೇಳುವ ಧೈರ್ಯ ಅವನ ಹತ್ರ ಇದೆ. ಚಕ್ರವರ್ತಿಯ ಆಜ್ಞೆ ಕೂಡ ನಡೆಯದೇ ಇರುವಂಥ ಆ ಸಾಧಕ ಸಾಧು ಪರಮೇಷ್ಠಿ ಆತ್ಮ ಸಾಧಕ ಸಂತನಿಗೆ ನಮ್ಮೂರೊಳಗೆ ಚಾತುರ್ಮಾಸ, ಅರೇ ಅವರೆಲ್ಲಿದಾರಲ್ಲಿ ತಾನು ಹೋಗೋದಿರ್ತಿದೆ. ಅವರನ್ನ ತಾನೆಲ್ಲಿ ವಾಸ ಮಾಡ್ತಾ ಇದ್ದೇನೆ ಅಲ್ಲಿ ಕರೆಸೋದಿರುವುದಿಲ್ಲ. ಕುಂದು ಕುಂದು ಜೀವನ ಚರಿತ್ರದೊಳಗೆ ಬರ್ತಿದೆಯಲ್ಲ, ಆ ಶಿವಸ್ಕಂಧ ವರ್ಮ ಏನು ಮಾಡಿದ, ಮುನಿರಾಜರನ್ನ ಇಲ್ಲೇ ಇನ್ನೊಂದು ಕೆಲವು ದಿವಸ ಇರಿಸಿಕೊಳ್ಳಬೇಕು ಅಂಥೇಳಿ ಹೋಗಿ ವಿನಂತಿ ಮಾಡ್ತೇನೋ ಅಂಥೇಳಿ ವಿಚಾರ ಮಾಡಿ ತಂದೆ ಏನೇನು ಇತ್ತು ಎಲ್ಲ ಸರಂಜಾಮ ಸಹಿತ ಬಂದ. ಹೊನ್ನೂರು ಬೆಟ್ಟದ ಮೇಲೆ ಬಂದ. ಆದ್ರೆ ಅವನಿಗೆ ಹೇಳೋದಾಗಲಿಲ್ಲ. ಅವರು ಹೊರಟದ್ದನ್ನು ನೋಡಿ ಆ ರಾಜ್ಯ ವೈಭವ ಎಲ್ಲ ಬಿಟ್ಟು ತಾನು ಅವರ ಜೊತೆಗೆ ದೀಕ್ಷಾಧಾರಣ ಮಾಡಿ ಹೋದ. ಆಗಮದ ಆಧಾರ ಏನಿದೆ, ಆಗಮ ಏನು ಹೇಳ್ತಿದೆ, ವಸ್ತು ಸ್ವರೂಪ ಏನು ಹೇಳ್ತಿದೆ, ಮುನಿ ಜೀವನ ಎಂಥದ್ದು ಇದೆ, ಎಂಥದ್ದಿದೆ. ಚಾತುರ್ಮಾಸ ಇಂಥಲ್ಲೇನ ಮಾಡೋದನ್ನೋದು ಯಾವ ಪ್ರಕಾರದ ಅವರಲ್ಲೇ ನಿರ್ಣಿತವಾದಂಥ ಸ್ಥಾನ ಇರುವುದಿಲ್ರಿ ಅವರ ದೃಷ್ಟಿಯೊಳಗ. ನಿರ್ಜಂತುಕೆಯಲ್ಲಿ ಕಾಣಿಸ್ತಿದೆ, ಪ್ರಶಸ್ತಿಯಲ್ಲಿ ಕಾಣಿಸ್ತಿದೆ, ಅಲ್ಲಿ ಇರ್ತಾರೆ. ಇಲ್ಲಿಂದ ನಗರ ಎಷ್ಟು ದೂರ ಇದೆ, ದಿನ ಹೋಗಿ ಬರೋ ಸಾಧ್ಯ ಆಗ್ತಿದೆಯನ, ಇದೆಲ್ಲ ವಿಚಾರ ಅವರ ಸ್ವಪ್ನದೊಳಗೂ ಕೂಡ ಬರುತ್ತಿದೆ. ವಾಸ್ತವಿಕತೆಯನ್ನು ತಿಳ್ಕೊಳ್ಳುವಂಥ ಒಂದು ಭಾಗ್ಯ ನಮಗೆ ದೊರೆತದ್ದಿದೆ. ತಿಳ್ಕೊಳ್ಳೋನು ಬರೀ ಇಲ್ಲಿ ಯಾರ ಮೇಲೇನೂ ದೋಷ ಅಥವಾ ನಿರ್ದೋಷತೆ ಸಿದ್ಧಿ ಮಾಡಲಿಕ್ಕೆ ಹೋಗೋದಿಲ್ಲ. ನನಗೆ ಮುನಿ ಸ್ವರೂಪವನ್ನು ತಿಳ್ಕೊಳ್ಳೋದಿದೆ, ನನಗೆ ಮೋಕ್ಷ ಮಾರ್ಗಸ್ಥ ಸಾಧಕನ ಜೀವನದ ಶೈಲಿಯನ್ನು ತಿಳಿದುಕೊಳ್ಳೋದಿದೆ. ಅದೆಷ್ಟು ಸ್ವಾಭಾವಿಕ ಇದೆ, ಅದು ಎಷ್ಟು ನಿರಾಲಂಬಿ ಇದೆ. ಅದು ಆಹಾರದ ಸಲುವಾಗಿ ಆಗಲಿ, ಶರೀರದ ಅನುಕೂಲತೆಯ ಸಲುವಾಗಿ ಆಗಲಿ, ಹೋಗಲಿ ಜನ ಕಲ್ಯಾಣದ ಸಲುವಾಗಿ ಆಗಲಿ, ಅದು ಮುನಿ ಜೀವನ ಇರುವುದಿಲ್ರಿ. ಯಾರಿಗೆ ಕಲ್ಯಾಣದ ಅಭಿಲಾಷೆ ಇದೆಯೋ ಅವರು ಮುನಿರಾಜರನ್ನು ಹುಡುಕಿಕೊಂಡು ಬರ್ತಾರ್ರಿ. ಅವ್ರದ್ದು ಭಾಗ್ಯ ಇತ್ತು ಅಂತಂದ್ರೆ ಮುನಿರಾಜರ ದರ್ಶನ ಯೋಗ ಲಭಿಸ್ತಿದೆ ರೀ, ಅವರಿಗೆ ಸಾನ್ನಿಧ್ಯ ಲಭಿಸ್ತಿದೆ. ಎಷ್ಟೋ ದಿವಸಗಳವರೆಗೆ ಅಲಿತಾರ್ರಿ ಅವರು. ತಮ್ಮ ಅಶಕ್ತತೆಯಿಂದ ಮನೆಗೆ ಹೋಗಿ ಹೋಗಿ ಬರ್ತಿರಬಹುದು. ತಮ್ಮಲ್ಲೇ ಬಲ ಇತ್ತು ಅಂತಂದ್ರ 1 ದಿವಸ 2 ದಿವಸ 3 ದಿವಸ ಹಾಗೆ ಹುಡುಕ್ತಾನೂ ಇರಬಹುದು. ಎಷ್ಟು ಸಹಜ ಇದೆ ಆ ಮೋಕ್ಷ ಮಾರ್ಗದ ತೀವ್ರ ಅಭಿಲಾಷೆ ಇರುವಂಥ ಶ್ರಾವಕನ ಜೀವನ. ನಮ್ಮದು ಎಷ್ಟು ನಮ್ಮ ಜೀವನಕ್ಕ
ನಮ್ಮ ಜೀವನದ ಅವಲೋಕನೆ ಮಾಡಿದರೆ ನಮ್ಮ ಜೀವನದೊಳಗೆ ಧರ್ಮ ಇಳಿದು ಬರೋದ ದೂರದವರೆಗೆ ಸಂಕೇತ ಕಾಣುವುದಿಲ್ಲ. ನಾಟಕ ಮಾಡಲಿಕ್ಕೆ ಒಬ್ಬರನ್ನು ಒಬ್ಬರ ಧರ್ಮ ಅಂಥೇಳಿ ಹೇಳಲಿಕ್ಕೆ ಯಾವ ಅಭ್ಯಂತರ ಇಲ್ಲ. ಹೇಳ್ಕೊಳ್ಳೋದಿದೆ, ತಮ್ಮನ್ನು ತಾವು ಹೇಳ್ಕೊಳ್ಳೋದಿದೆ. ನಿಮ್ಮನ್ನು ನಾನು ಅನ್ನೋದ ಧರ್ಮಾತ್ಮ ಅಂಥೇಳಿ ನನ್ನನ್ನು ತಾವು ಅನ್ನೋದು ಇಷ್ಟೇ ಇದೆ. ಇದಕ್ಕೆಲ್ಲ ಸರ್ವ ಸ್ವತಂತ್ರ ಸಾರ್ವಭೌಮ ಇದ್ದೇವ್ರಿ ನಾವು. ಆದ್ರೆ ವಾಸ್ತವಿಕವಾಗಿ ಧರ್ಮ, ದೇವ, ಗುರು ಇವರುಗಳ ಸ್ವರೂಪ ಏನಿದೆ, ಇವರ ಜೀವನ ಎಂಥದ್ದಿರ್ತಿದೆ, ಇವರು ಎಷ್ಟು ಅಲಿಪ್ತ ಇರ್ತಾರೆ, ಜಗತ್ತಿನಿಂದ ಎಷ್ಟು ಭಿನ್ನ ಇದ್ದುಕೊಂಡು ಜಗದ್ಗುರು ಆಗಿರ್ತಾರೆ. ಅವರ ಭಿನ್ನತೆಯೊಳಗೆ ಶ್ರೇಷ್ಠತೆ ಇದೆ ವಿನಃ ಏಕತೆಯೊಳಗೆ ಶ್ರೇಷ್ಠತೆ ಇಲ್ಲ. ಲಕ್ಷ್ಯದೊಳಗೆ ತಗೊಳ್ಳೋದು, ನಾವು ಎಷ್ಟೆಷ್ಟು ಅಸ್ಪೃಷ್ಟ ಆಗ್ತೇವೆಯೋ, ಭಿನ್ನ ಆಗ್ತೇವೆಯೋ ಅಷ್ಟಷ್ಟು ನಮ್ಮಲ್ಲಿ ಉಚ್ಚತೆ ಬರೋ ಸಾಧ್ಯ ಇದೆ, ಅಥವಾ ನಮಗೆ ತ್ರಿಲೋಕ ಪೂಜ್ಯ ಮಾರ್ಗ ತಿಳಿದು ಬರೋ ಸಾಧ್ಯ ಇದೆ. ಯಾವುದಕ್ಕಾದರೂ ಎಷ್ಟು ನಾವು ಅಂಟುಕೊಳ್ತೇವೆ, ನೀನಿಲ್ಲದ ನಡೆಯೋದಿಲ್ಲ, ಇದಿಲ್ಲದ ನಡೆಯೋದಿಲ್ಲ, ಇದಕ್ಕೆ ಅದಿಲ್ಲದ ನಡೆಯೋದಿಲ್ಲ. ಯಾವುದು ಅನೇಕ 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 ಅನೇಕರಿ ಇದಕ್ಕೆ ಇದರ ದೃಷ್ಟಿ ಎಲ್ಲಿಯವರೆಗೆ ಇದೆ, ಇದರ ಜೊತೆಗೆ ಏಕತ್ವದ ಅಂಶ ರೂಪ ಕೂಡ ನಮ್ಮ ಬುದ್ಧಿಯೊಳಗೆ ಎಲ್ಲಿಯವರೆಗೆ ಇದೆ, ಅಲ್ಲಿಯವರೆಗೆ ನಮ್ಗೆ ದಿವ್ಯ ಭವ್ಯವಾದಂತಹ ಮೋಕ್ಷ ಮಾರ್ಗ ನಿರ್ಭಾರತೆ ಆಗೋದು ಸಾಧ್ಯ ಇಲ್ಲ. ಮೋಕ್ಷ ಮಾರ್ಗ ಲಭಿಸುವುದಿಲ್ಲ, ನಮ್ಮ ತಲೆಯ ಮೇಲಿನ ಭಾರ ಇಳಿಯೋದು ಸಾಧ್ಯ ಇಲ್ಲ. ನಮಗೆ ಬರೀ ಇದರದ ದೃಷ್ಟಿ ಇದೆ ರೀ, ವಿಚಾರ ಅದೇ. ಹ್ಯಾಗ ಅಲ್ಲಿ ಹೋದ್ರೆ ಹಾಗ, ಅರೆ ನೀವು ಮುಂದಿನ ಭವಕ್ಕೆ ಹೋಗೋದಿದೆಯಲ್ಲ ಅಲ್ಲಿ ಹಾಗ ಅನ್ನೋದು ಒಂದು ಕ್ಷಣ ಯೋಚನೆ ಮಾಡ. ನೀನು ಭವಗಳನ್ನೆಲ್ಲ ದಾಂಟಿ ಯಾವುದು ಭವಾತೀತ ಅವಸ್ಥೆ ಇದೆ ಅದನ್ನು ಪ್ರಾಪ್ತ ಮಾಡಿಕೊಳ್ಳೋದಿದೆ, ಅದರ ಬಗ್ಗೆ ವಿಚಾರ ಮಾಡು. ಇವುಗಳನ್ನೆಲ್ಲ ವಿಚಾರ ಮಾಡಿದ್ರೂ ಇದು ನಿನ್ನ ಕೈಯೊಳಗೆ ಏನೂ ಇಲ್ಲ. ಎಲ್ಲ ಪೂರ್ವ ಸಿದ್ಧತೆ ಪೂರ್ವಕ ಮಾಡಿದ್ರೂ ಕೂಡ ಆಗಬಾರದ ಘಟನೆ, ಆಗಬಾರದ ಅನಾನುಕೂಲತೆ ಆಗ್ತಿದೆಯೋ ಅಥವಾ ಇಲ್ಲ. ಅಭಿಮಾನ ಬಿಟ್ಟು ಬಿಡ್ಬೇಕ್ರೆ. ಪ್ರತಿಯೊಬ್ಬರ ತಮ್ಮ ತಮ್ಮ ಪಾಪ ಪುಣ್ಯದ ಅನುಸಾರ ಭೋಗಿಸೋದಿದೆ. ವ್ಯವಸ್ಥಾಪಕರ ಮೇಲೆ ಆರೋಪ ಅಂತೂ ಮಾಡೋದನ್ನೇ ಇರುವುದಿಲ್ಲ, ತಪ್ಪಿಸುತ್ತ. ನಮಗೆಲ್ಲ ಒತ್ತೆ ಹಾಕಿದ್ದೇವ್ರಿ ಪುಣ್ಯ ಪಾಪ ಪರಿಣಾಮದ ಸಾಧನೆಯ ಸಲುವಾಗಿ ಇದೆಲ್ಲ ಮಾಡೋದಿರ್ತೀವಿ. ಆವಾಗನೂ ಹೇಳಿದ್ದಿತ್ತು, ಮತ್ತೆ ಹೇಳ್ತಾ ಇದ್ದೇನೆ. ಇಲ್ಲಿ ಅವರಿಗೆ ಅಷ್ಟೇ ಅಲ್ಲ, ಯಾರ್ಯಾರು ಬರೋರಿದಾರ ಅವರಿಗೆ ಇದು ಕೇಳಲು ಹೋಗ್ತಿದ್ದೀರಿ. ಈ ಶಬ್ದಗಳ ನಾವು ಹೋಗುವುದಿದೆ ನಮ್ಮ ಸಲುವಾಗಿ. ನಮ್ಮ ಜೀವನದ ಕೆಲವು ಕ್ಷಣಗಳ ಮಂಗಲಮಯ ಆಗಲಿ. ಅಲ್ಲಿದೇನು ಮಂಗಲ, ಇಲ್ಲಿಲ್ಲೇನ, ಅರೆ ಇಲ್ಲಿ ಸಾಧಿಸಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ನಮ್ಮ ಅಂತರಂಗ ಹೇಳ್ತಾ ಇದೆಯಲ್ಲ. ಹಾಗಾದ್ರೆ ಅಲ್ಲಿ ಸಾಧಿಸಬಹುದೇನ? ಯಾವ ನಿಮಿತ್ತಗಳಿಂದ ನಮಗೆ ಸಾಧಿಸಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಪ್ರತೀತ ಆಗ್ತಾ ಇದೆಯೋ ಆ ನಿಮಿತ್ತಗಳಿಂದ ದೂರ ಹೋಗಿ ನೋಡೋದಿದೆ. ಏನು ಮಾಡೋದಿದೆ? ವಿಕಲ್ಪ ಬಿಡುವ ಪ್ರಯತ್ನ ಮಾಡೋದು. ಮಮತೆ, ಇಲ್ಲೇನು ಹೇಳ್ರ, ಬಲವಂತತೆಯಿಂದ ಮಮತೆಯ ತ್ಯಾಗ ಮಾಡ್ತಾರ. ಯಾವುದರೊಳಗಿಂದ? ಭಾವದೊಳಗಿಂದ. ಮೋಕ್ಷ ಮಾರ್ಗ ಅನ್ನುವ ಕಲ್ಪನೆ ಕ್ರಿಯಾರೂಪ ಭಾವನೆ. ಅವುಗಳಲ್ಲಿ ಮೋಕ್ಷ ಮಾರ್ಗ ಅಥವಾ ಸುಖದ ಮಾರ್ಗ ಅಥವಾ ಜೀವನದ ಕರ್ತವ್ಯ ಅನ್ನುವ ಕಲ್ಪನೆ ಮಮತೆಯನ್ನು ಬಿಟ್ಟುಕೊಡುವ ಮಾತು. ಅದು ಬಿಟ್ಟುಕೊಡೋದು ಅಲ್ಲಿ ಹೋದ ನಂತರ ಕೂಡ ಬಲವಂತತೆಯಿಂದನೇ ಇದೆ, ಸುಲಭೇನ ಆಗುವುದಿಲ್ಲ. ಮರಣಾಸನ್ನಾಗಿರುವ ವೇಳೆದೊಳಗೆ ಪರಿಣಾಮ ನಿರ್ಮಲ ಇಟ್ಕೊಳ್ಬೇಕಾದ್ರೆ ಬಲವಂತತೆಯಿಂದನೇ ಸಾಧ್ಯ ಇದೆಯೋ ಅಥವಾ ಇಲ್ರಿ? ಅರೆ ಸುತ್ತಲೂ ಎಲ್ಲರೂ ಪಾಠ ಹೇಳ್ತಾ ಇದ್ದಾರೆ, ಆದ್ರೆ ನನ್ನ ಉಪಯೋಗ ಅಲ್ಲಿ ತೊಡಗದಿದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ, ಬೋಧ ಹೇಳ್ತಾ ಇದ್ದಾರೆ, ಓದಿ ಹೇಳ್ತಾ ಇದ್ದಾರೆ, ಸಲ್ಲೇಖನ ತಗೊಂಡಿರುವಂತಹ ಕ್ಷಪಕನ ಮಾತು ಹೇಳ್ತಾ ಇದ್ದಾರೆ. ಅಲ್ಲಿ ಬಂತನ ಮೃತ್ಯು ಮಹೋತ್ಸವದೊಳಗ ಅವ ಯಾವ ಪ್ರಕಾರ ವಿಚಾರ ಮಾಡ್ತಾ, ಗುರುಗಳು ಯಾವ ಪ್ರಕಾರ ಬೋಧ ಕೊಡ್ತಾರೆ, ಚತುರ್ಸಂಘ ಎಲ್ಲ ಯಾವ ಪ್ರಕಾರ ಅನುಕೂಲ ಮಾಡಿಕೊಡ್ತಾ ಇರ್ತೀವಿ.
ಇಷ್ಟೆಲ್ಲ ಇರು ಬೆಳೆದೊಳಗ ನಾನು ಪರೀಕ್ಷೆ ಕೊಡೋದಿದೆ, ಜೀವನ ತುಂಬೆಲ್ಲ ಅಭ್ಯಾಸ ಮಾಡಿದ್ದು ಆಗ ಅವನ ಪ್ರಜ್ಞೆಯೊಳಗೆ ಬರ್ಕಬೇಕ್ರಿ. ಸಾಯೋದು ನನಗಿದೆ ಅಲ್ಲ, ಈ ಭವ ಬಿಟ್ಟು ನನಗೆ ಹೋಗೋದಿದೆ ಅಲ್ಲ ಸುಧತೆ. ಹಾಗಾದ್ರೆ ಪ್ರಯತ್ನ ನಾನೇ ಮಾಡ್ಲಿಕ್ಕೆ ಬೇಕಲ್ಲ. ಎಷ್ಟು ಸಂಪೂರ್ಣ ಸಾಮರ್ಥ್ಯದ ಮೂಲಕ ಪ್ರಕಟವಾಯಿತು. ಏನು ಪ್ರಕಟ ಆಯ್ತು? ಒಂದೊಂದು ಸಮಯದ ನಿರ್ಮಲತೆಯ ಸಲುವಾಗಿ ವಿಜಯಣ್ಣ ಒಮ್ಮೆ ಪ್ರಕಟ ಆಯ್ತಂದ್ರೆ ಲೈಟ್ ಹಚ್ಚಿದ ನಂತರ ಯಾವ ಪ್ರಕಾರ ಬೆಳಕಾಗ್ತಿದೆ ಅಷ್ಟು ತನಕ ಹಾಗಿಲ್ಲಲ್ಲಿ. ಸಮಯಕ್ಕೆ ಸಂಪೂರ್ಣ ಸಾಮರ್ಥ್ಯದ ಮೂಲಕ ಅದನ್ನು ಪ್ರಕಟಪಡಿಸಿಕೊಳ್ಳುವುದಿದೆ. ಪ್ರತಿ ಸಮಯದ ಸ್ವತಂತ್ರತೆ ಇದೆ, ದಾಟೋದಿದೆ ರೀ ನಮಗ. ಏನು ದಾಟೋದಿದೆ? ಈ ಭವವನ್ನ, ಏನು ಸಾಗರವನ್ನ ಈ ಭವ ದಾಟ್ಲಿಕ್ಕೆ ನಾವೇನು ಮಾಡ್ಬೇಕಾಗಿಲ್ಲ, ಅದು ದಾಟ್ತಾನೆ ಇದ್ದೇವ್ರಿ. ಸಮಯಕ್ಕೆ ತೀರ್ತಾನೆ ಇದೆ ಈ ಭವ. ಆದ್ರೆ ಭವ ಸಾಗರದಲ್ಲೇನ ಮತ್ತೆ ಏನು ಮುಳುಗುತ್ತಾ ಇದ್ದೇವೆ, ಅಲ್ಲಿಂದ ನಮಗೆ ದಾಟೋದಿದೆ. ಈ ಸಂಯೋಗ ಏನಿದೆ, ಈ ದೇಹಕ್ಕೆ ಸಂಬಂಧಿಸಿದ ಸಮಸ್ತ ಸಂಯೋಗ, ಅದರ ಲಕ್ಷ್ಯವನ್ನು ಸಂಪೂರ್ಣ ಬಿಡುವುದಿದೆ ರೀ. ಸಂಪೂರ್ಣ. ಸ್ವಲ್ಪ ಇಟ್ಕೊಂಡ್ರೂ ಕೂಡ ಅದು ನಮಗೆ ಹಾನಿಕಾರಕ. ಈ ದೇಹ ಯಾವಾಗ ಬಿಡುವುದಿದೆ ಅವಾಗ ನೋಡೋನಲ್ಲ. ಸರಿ ಇದೆ, ಆವಾಗ ನೋಡಬಹುದು. ನೋಡ್ಲಿಕ್ಕೆ ಬರ್ತಿದೆ ಅಂದ್ರೆ ಅವಕಾಶ ಸಿಗ್ತಿದೆ ಅಂದ್ರೆ ನೋಡ್ಲಿಕ್ಕೆ ನಿಸರ್ಗ ನಮಗ ಅವಕಾಶ ಕೊಡ್ತಿದೆಯೇನ? ಅವಕಾಶ ಸಿಗುವಂಥ ಜೀವ ಅವ ಬಹಳ ಪುರುಷಾರ್ಥಿ, ಜೀವನ ತುಂಬೆಲ್ಲ ಸಾಧನೆ ಮಾಡಿರುವಂಥವನಿಗೆ ಅವಕಾಶ. ಪ್ರತ್ಯಕ್ಷ ಇಲ್ಲಿಂದ ಹೆಜ್ಜೆ ಅಲ್ಲಿ ಎತ್ತಿಡುವ ಹಾಗೆ ಅವ ಈ ಭವವನ್ನು ಬಿಟ್ಟು ಇನ್ನೊಂದು ಭವದೊಳಗೆ ಪ್ರವೇಶ ಮಾಡ್ತಾನೆ. ಅವ ಸಾಧಕನ ಮಾತ, ಮಹಾಪುರುಷಾರ್ಥಿ. ಸಮಯಕ್ಕೆ ನಮ್ಮಲ್ಲೇ ಭಯ ಎಷ್ಟಿದೆ. ಇದಕ್ಕೇಂದ್ರೆ ಆದರೆ ಏನು ಮಾಡೋದು? ನಾನು ಬಿಟ್ಟು ಹೋದ್ರೆ ಅಲ್ಲಿ ಏನ್ರೆ ಆದರೆ ಏನು ಮಾಡೋದು? ಮನೆ ವ್ಯವಸ್ಥೆ ಏನ್ರೆ ಆದರೆ ಕಳವಾದ್ರೆ ಏನು ಮಾಡೋದು? ಇಲ್ಲಿ ನಾನು ಸುಮ್ಮನೆ ಮನೆಯಲ್ಲಿ ಇರ್ತೇನೆ, ಎದುರಿಗೆ ಯಾವಾಗಲೂ ಇರ್ತೇನು, ಆಗುವುದಿಲ್ಲ. ಅರೆ ಕಳವಾಗುವ ಸಮಯ ಬಂತು ಅಂತಂದ್ರ ನೀನು ಕಣ್ ತೆರ್ಕೊಂಡು ನೋಡು ಬೆಳೆದೊಳಗೂ ರೋಗ ಬರುವ ಸಮಯ ಬಂತು, ರೋಗ ಉಲ್ಬಣಾಗುವ ಸಮಯ ಬಂತು. ನೀನು ಎಷ್ಟು ಶೋಧಿಸಿ ಮಾಡಿ, ಪರೀಕ್ಷೆ ಮಾಡಿ, ತೂಕ ಮಾಡಿ, ನಿಯಮಿತತನದಿಂದ ಜೀವನ ಮಾಡಿದ್ರನು, ತಿಂದ್ರನು, ಉಂಡ್ರನು, ಸಾವಧಾನ ಇದ್ರನು, ಅದಲ್ಲಿ ಪ್ರವೇಶ ಮಾಡುವ ಸಲುವಾಗಿ ಯಾವ ಪ್ರಕಾರದ ನಿನ್ನ ಅಸಾವಧಾನತೆ ಬೇಕಿಲ್ಲ. ಅದು ಪ್ರವೇಶ ಮಾಡುವ ಸಮಯದೊಳಗೆ ಮಾಡಿ ತೀರ್ತಿದೆ. ಮರಣ ಯಾವ ಪ್ರಕಾರ ಎಲ್ಲಾ ಕಡೆಗೆ ವಿಹಾರ ಮಾಡ್ತಿದೆ ಅಂತೇಳಿ ಹೇಳಿದ್ರಲ್ಲ, ಸದಾ ಸುಖದಾಶ್ರೀ ಎಷ್ಟು ಸುಂದರ ಕಥನ ಮಾಡಿದರೆ, ಎಷ್ಟು ಮನಮೋಹಕ, ಮನಮೆಚ್ಚುವ ಹಾಗೆ. ಏನ ಆಕಾಶದಲ್ಲಿ ವಿಹಾರ ಮಾಡುವಂಥ ಪಕ್ಷಿಗಳ ಆಕಾಶದಲ್ಲಿ ಮಾತ್ರ ವಿಹಾರ, ಜಲದೊಳಗೆ ವಿಹಾರ ಮಾಡುವಂಥ ಮೀನು ಮೊಸಳೆ ಜಲದೊಳಗೆ ಮಾತ್ರ ವಿಹಾರ ಮಾಡ್ತವೆ. ಭೂಮಿಯ ಮೇಲೆ ವಿಹರಿಸುವಂಥ ಮನುಷ್ಯ ಪಶುಗಳ ಭೂಮಿಯ ಮೇಲೆ ಮಾತ್ರ ವಿಹಾರ ಮಾಡ್ತವೆ. ಆದ್ರೆ ಈ ಮರಣ ಸರ್ವತ್ರ ವಿಹಾರ ಮಾಡ್ತದೆ. ಮರಣದ ಮಾತು ಹೇಳಿದ್ದಾರೆ, ಆದ್ರೆ ಶುಭಾಶುಭ ಕರ್ಮ ಕೂಡ ಹಾಗೇ ಅದಾವೆ. ನಾವು ಅಲ್ಲಿ ಹೋದ ನಂತರ ಅಥವಾ ಎಲ್ಲೋ ಹೋದ ನಂತರ ನಮ್ದು ಶುಭ ಕರ್ಮದ ಉದಯ ಬರುವುದಿತ್ತು ಅಂತಂದ್ರೆ ಅದು ತಪ್ಪಿದೆ ಅಂದ್ರೆ ಬಂದೇ ಬರ್ತಿದೆ, ಅಲ್ಲಿಯೂ ಬರೋದು ಅಥವಾ ಇಲ್ರಿ? ಹಾಗಾದ್ರೆ ಅಶುಭ ಕರ್ಮರೇ ಅದೇನಾದ್ರೂ ದುರ್ಬಲ ಇದೆ ಅದು ಬರೋದ, ಅಲ್ಲಿ ಹೋದ್ರೂ ಬರೋದ, ಅಲ್ಲಿಯೂ ಬರೋದನ. ಅದು ಮರಣ ಆಗೋದ ಸಮಯ ಬಂದಿತ್ತು ಅಂತಂದ್ರ ಅಲ್ಲಿ ಆದ್ರೆ ಕೆಟ್ಟೇನಿದೆ ರೀ, ಇಲ್ಲಿ ಆದ್ರೆ ಒಳ್ಳೇದೇನಿದೆ ರೀ ಅಂತದ್ದ. ಇಲ್ಲಿ ಮತ್ತೆ ಇವೆಲ್ಲ ನನ್ನು ಅಂತ ಹೇಳಿ ಕಾಣಿಸ್ತಾವಲ್ಲ, ಆದರೆ ಅಲ್ಲಿ ಆಗುವುದಿಲ್ಲ. ಯಾರು ನೋಡಿದವರು ಸಾಧರ್ಮಿಗಳೇ ಇರ್ತಾರಲ್ಲ, ಸ್ವಾಧ್ಯಾಯ ಪ್ರೇಮಿಗಳೇ ಇರ್ತಾರಲ್ಲ. ಇನ್ನು ಮರಣಕ್ಕಿಂತ ಹೆಚ್ಚಿಂದಂತೂ ಏನು ಆಗುವುದಿಲ್ಲ. ಹೋಗುವ ಸಲುವಾಗಿ ನಾನು ನನ್ನ ಹೋಗುವ ಮಾತನ್ನು ಪೋಷಣೆ ಮಾಡ್ತಾ ಇದ್ದೇನೋ ಹೀಗಲ್ರಿ. ಅದು ಹೋಗೋದು ಕೂಡ ನನ್ನ ಕೈಯೊಳಗಿಲ್ಲ, ನನ್ನ ಅಧೀನ ಇಲ್ಲ ಇದೆ. ಆದ್ರ
ಮುಂದೆ ಏನು ಮಾಡೋದಾ ಅನ್ನೋ ಭಯ ಇದೆಯಲ್ಲ, ಆ ಭಯದ ನಿವಾರಣೆ ಸಲುವಾಗಿ ಸಂದೇಹ ಅಂತೂ ಪ್ರತಿಯೊಬ್ಬರಿಗೆ ಇರ್ತಿದೆ. ಇನ್ನೇನು 15 ದಿವಸ ಹೋಗೋದಿದೆ ಅಂದಮೇಲೆ ಎಲ್ಲ ಮಾಡಿ ಹೋಗ್ಬೇಕು. 15 ದಿವಸದ ವ್ಯವಸ್ಥೆ ಮಾಡಿ ಹೋಗ್ಬೇಕಲ್ಲ. ಅಂದ್ರೆ ನಾವೆಲ್ಲಿ ಹೊರಟಿದ್ದೇವ್ರಿ? ಏನು ವ್ಯವಸ್ಥೆ ಮಾಡೋದು? ನೀವೆಲ್ಲ ವ್ಯವಸ್ಥಾಪಕರು ಮಾಡ್ಬೇಕಾಗ್ತಿದ್ದಿಲ್ಲ. ಮನೆಯ ವ್ಯವಸ್ಥಾಪಕರು, ನಿಮಗದೇನು ಜವಾಬ್ದಾರಿ ಇಲ್ಲ. ಎಲ್ಲ ವ್ಯವಸ್ಥಾ ಸುಖಸೋಯಿ ಇದ್ದ ಬಳಿಕ ಧರ್ಮ ಮಾಡುವಾಗ ಅದೇ ವಿಶೇಷ ಈಗ ನಾವು ಮಾತಾಡ್ತೀವಲ್ಲ ಅದು ಬಾಹಿರ, ಅದು ಕೂಡ ಎಲ್ಲ ಬರ್ತಿದ್ದೀರಿ ಅದರೊಳಗ. ಅದು ಕೂಡ ಇದು ಕೂಡ ಅನ್ನೋದು ಮಾತಿಲ್ಲ. ಎಷ್ಟು ಸಹಜವಾಗಿ ಹೋಗ್ಬೇಕು ಅಂತಂದ್ರ, ಯಾವ ಪ್ರಕಾರ ಆಕಸ್ಮಿಕವಾಗಿ ಮರಣ ಬಂತು ಅಂತಂದ್ರೆ ಹೊರಟು ಹೋಗ್ತೇವೆಯೋ ಅಷ್ಟು ಸಹಜತೆ ಇರಬೇಕು. ಆದರೆ ಇಂದು ವಿಜ್ಞಾನದ ಆವಿಷ್ಕಾರದಿಂದ ಎಲ್ಲಿ ಹೋದ್ರೂ ಆ ಸಹಜತೆಗೆ ಅವಕಾಶನೇ ಇಲ್ಲ. ಫೋನೆಲ್ಲ ಇಟ್ಟು ಬರಲಿಕ್ಕೆ ತಯಾರಿದ್ದೀರೇನ್ರಿ? ಹಂಗಿತ್ರ ಬರುವುದೇ ಇಲ್ಲ. ಇಂದಿನ ಧರ್ಮದ ಗುರುಗಳು ಕೂಡ ಏನು ಹೇಳ್ತಾ ಇದ್ದಾರೆ, ಎಷ್ಟಾಗ್ತಿದೆ ಅಷ್ಟು ಮಾಡಿ. ಚಹಾ ಕುಡಿಯೋದ ನಡೆಯುವುದಿಲ್ಲ, ಚಹಾ ಕುಡಿದು ನೋಡಿ ಮಾಡ್ರಿ. ಔಷಧಗಳಿಗೆ ರಾತ್ರಿ ತಗೊಳ್ಬೇಕಾಗ್ತದೆ, ಅದಕ್ಕಷ್ಟ ಸೂಟ್ ಇಡ್ರಿ. ಹಾಗಾದ್ರೆ ನೀನು ಮಾಡೋದೇನ್ರಿ? ಎಲ್ಲದಕ್ಕೂ ಸೂಟ್. ಮತ್ ಕೋಟೆಯಲ್ಲಿರಿ ಕರ್ಮಾಸ್ತ್ರವದಿಂದ ರಕ್ಷಿಸಿಕೊಳ್ಳುವಂತಹ ಕೋಟೆಯಲ್ಲಿ ಹಾಕೋದು, ಎಲ್ಲೂ ಅದಕ್ಕೆ ಅವಕಾಶ. ಇಲ್ಲಿ ಒಂದೇ ಒಂದು ಶಬ್ದ ಪುಣ್ಯ ಪಾಪ ಅಧಿಕಾರವನ್ನು ಪೂರ್ಣಗೊಳಿಸುವಳ್ಳದೊಳಗೆ ಅಮೃತ ಚಂದ್ರಾಚಾರ್ಯ ದೇವರು ಹೇಳ್ತಾ ಇದ್ದಾರೆ, ಬಲಾತ್ ಅರ್ಥಾತ್ ಬಲವಂತತೆಯಿಂದ ಏನು ಮಾಡುವುದಿದೆ? ಭೇದದ ಉನ್ಮೂಲ ಮಾಡುವುದಿದೆ, ಭೇದದ ನಾಶ ಮಾಡುವುದಿದೆ. ಯಾವ ಭೇದ? ಪುಣ್ಯ ಒಳ್ಳೆಯದಿದೆ, ಪಾಪ ಕೆಡುಕಿದೆ. ಭಾವದೊಳಗೆ ಬೇಕ, ಬರೀ ದ್ರವ್ಯದ ಕ್ರಿಯೆಯಿಂದ ಏನಾಗೋದು? ಭಾವದೊಳಗೆ ಕ್ರಿಯೆ ಆಗಬೇಕು. ಆದ್ರೆ ಆ ಭಾವದ ಕ್ರಿಯೆಯಿಂದ ಕೂಡ ನಿನಗೇನು ಆಗುವುದಿಲ್ಲ. ಆ ಭಾವರೂಪ ಕ್ರಿಯೆ ಕೂಡ ಮೋಕ್ಷ ಮಾರ್ಗ ಅಲ್ಲ ಅನ್ನುವುದನ್ನ ಬಲವಂತತೆಯಿಂದ ನೀನು ಯಾವಾಗ ತಿಳಿತೀಯೋ, ತಿಳಿಯೋದು ಅರ್ಥಾತ್ ಅವುಗಳ ಕುರಿತು ಮೋಹ ಬಿಟ್ಟುಕೊಡೋದು, ಮಮತೆಯ ತ್ಯಾಗ ಮಾಡೋದು, ಅದರಿಂದ ಪ್ರಭಾವಿತ ಆಗದೆ ಇರೋದು. ಪ್ರಭಾವಿತ ಅಂದ್ರೆ ಏನಿದೆ ನಿಜವಾಗಿ? ಪ್ರಭಾವಿತ ಅಂತಂದ್ರೆ ಏನು? ಪಾಪದಿಂದನೂ ಮನುಷ್ಯ ಪ್ರಭಾವಿತ ಆಗ್ತಾನೋ, ಪುಣ್ಯದಿಂದನೂ ಮನುಷ್ಯ ಪ್ರಭಾವಿತ ಆಗ್ತಾನೆ. ಪ್ರಭಾವಿತ ಆಗೋದಂದ್ರೆ ಏನ? ಪಾಪದ ಉದಯ ಬಂತು ಅಂತಂದ್ರೆ ಶೋಕ ಮಾಡ್ತಾನೆ, ರೌದ್ರ ಧ್ಯಾನ ಮಾಡ್ತಾನೆ, ಅದು ಪ್ರಭಾವಿತ ಏನ್ರಿ? ಅದು ಒಂದು ಪ್ರಕಾರದಿಂದ ಪ್ರಭಾವಿತ. ಪಾಪದ ಉದಯ ಬಂದ ನಂತರ ಇವು ಪ್ರಭಾವಿತ ಆದ, ಅಪ್ರಭಾವಿ ಉಳಿಲಿಲ್ಲ. ಏನು ಮಾಡಿದ? ಹಾಯ್ ಮಾಡಿದ, ರೌದ್ರ ಧ್ಯಾನ ಮಾಡಿದ, ಆರ್ತ ಧ್ಯಾನ ಮಾಡಿದ, ಶೋಕ ಮಾಡಿದ, ವಿಲಾಪ ಮಾಡಿದ, ಅದು ಪ್ರಭಾವಿ ಏನ್ರಿ? ಈಗ ನಮ್ಮಗಳ ದೃಷ್ಟಿಯಿಂದ ನೋಡೋದ್ರಿ ಅದು ನಿಜವಾಗಿ ಪ್ರಭಾವಿ ಆಗೋದೇನ್ರಿ ಪಾಪದ ಉದಯದಿಂದ? ಅರೆ, ಈ ಪ್ರಕಾರ ಕಲ್ಪನೆ ಇಲ್ಲದನ ನನ್ನ ಜೀವನದೊಳಗ ಇಂಥ ಪಾಪದ ಉದಯ ಬಂತಂದ ಮೇಲೆ ಇನ್ನು ನಾನು ಈ ಸಂಸಾರದ ಮೇಲೆ ವಿಶ್ವಾಸ ಇಡುವುದರೊಳಗೆ ಏನಾಗ್ತಿಲ್ಲ. ಈ ಪ್ರಕಾರ ಪ್ರಭಾವಿತ ಆಗುವ ಮಾತಿದೆ. ತನ್ನ ಕಾರ್ಯದೊಳಗ ಎಚ್ಚೆತ್ತುಕೊಳ್ಳುವುದರ ಹೆಸರು ಪ್ರಭಾವಿತ ಇದೆ. ಇನ್ನು ಪುಣ್ಯದ ಉದಯ ಬಂತು, ಸಹಧರ್ಮಿಗಳ ಸಹಕಾರ ಇದೆ, ತೀರ್ಥ ಇದೆ, ಪರ್ವ ಇದೆ, ಭಾವ ಉತ್ಕೃಷ್ಟ ಇದೆ. ಆ ವೇಳೆದೊಳಗ ನಿನಗಿನ್ನ ಇದಕ್ಕಿಂತ ಒಳ್ಳೆಯದೆಲ್ಲಿ ಸಿಗೋದಿದೆ? ಮಾಡೀಗ ನಿನ್ನ ಕೆಲಸ, ನೀ ಒಳಗಡೆ ವಸ್ತುವನ್ನ ಸ್ವೀಕಾರ ಮಾಡ, ನಿನ್ನನ್ನು ನೀನು ಸ್ವೀಕಾರ ಮಾಡ, ನಿನ್ನ ವಿಶ್ವಾಸ ನೀನು ಮಾಡ. ನೀನು ಅರೂಪಿ ಚೈತನ್ಯ ಮಹಾಪದಾರ್ಥ ಇದ್ದಿ. ರಾಗದಿಂದ ಅಸ್ಪೃಷ್ಟ ದೇಹದಿಂದ ಅತ್ಯಂತ ಭಿನ್ನ ಸಂಯೋಗದ ಮಧ್ಯದೊಳಗಿರುವಳೆದೊಳಗೂ ಕೂಡ ಸಂಯೋಗದಿಂದ ಯಾವುದೇ ಪ್ರಕಾರದಿಂದ ಬಾಧೆಗೆ ಒಳಗಾಗದೇ ಇರುವಂತಹ ವಸ್ತು ನೀನಿದ್ದಿ.
ಏನು ಅದಕ್ಕಿಂತ ಹೆಚ್ಚಿಗೆ ಏನಿದೆ ರೀ? ಭಗವಂತರಿದ್ದಾರೆ, ತ್ರಿಲೋಕ ಪೂಜ್ಯ ಪ್ರಭು. ತೀರ್ಥ ಇದೆ, ಅಲ್ಲಿಂದ ಸಾಕ್ಷಾತ್ ಸಿದ್ಧಗತಿಗೆ ಜೀವರುಗಳು ಹೊರಟು ಹೋಗಿರುವಂಥ ತೀರ್ಥ ಇದೆ, ಪರ್ವ ಇದೆ, ತ್ರಿಕಾಲಿ ಪರ್ವ, ಏನ ದಶಲಕ್ಷಣ ಇದೆ, ಷೋಡಶ ಭಾವನೆ ಅನ್ನುವಂಥ ಉತ್ಕೃಷ್ಟ ಭಾವನೆ, ಷೋಡಶ ಭಾವನೆ 16 ಭಾವನೆಗಳೆಲ್ಲವೂ ಒಂದು ದರ್ಶನ ವಿಶುದ್ಧಿಯೊಳಗೆ. ಹಾಗಾದ್ರೆ ನನ್ನ ದೃಷ್ಟಿಯನ್ನ ಪರಮ ವಿಶುದ್ಧ ಮಾಡಿಕೊಳ್ಳೋದು, ನನ್ನ ದೃಷ್ಟಿಯೊಳಗ ಆ ದೃಷ್ಟಿವಂತನೇ, ಆ ಜ್ಞಾನಮಯ ಆತ್ಮನೇ, ಆ ಜ್ಞಾನ ದರ್ಶನ ಸ್ವಭಾವಿಯಾದಂಥ ನಿಜಾತ್ಮನನ್ನೇ ನನ್ನ ದೃಷ್ಟಿಯೊಳಗೆ ಧಾರಣ ಮಾಡೋದು, ಅರ್ಥಾತ್ ದರ್ಶನ ವಿಶುದ್ಧಿ. ಇನ್ನೇನು ಬೇಕಾಗಿ ನಿನಗೆ ಇನ್ನು ಪರಭಾವದಿಂದ ಮಮತೆಯನ್ನು ಕತ್ತರಿಸುವ ಸಲುವಾಗಿ ಇದಕ್ಕಿಂತ ಉತ್ಕೃಷ್ಟ ಅವಸರ ಇನ್ನೆಲ್ಲಿ ಸಿಗೋದಿದೆ? ತನಗೆ ತಾನು ಪ್ರಭಾವಿತ ಆಗೋದು, ಅರ್ಥಾತ್ ಎಚ್ಚರಾಗೋದು. ಆ ಮಂಗಲಮಯವಾದಂಥ ಸನ್ನಿವೇಶದಿಂದ ತಾನು ಎಚ್ಚರಾಗುವ ಪ್ರಭಾವಿತ, ಎರಡರೊಳಗನೂ ಪ್ರಭಾವಿತ ಆಗೋದಿದೆ. ಶುಭ ಭಾವದೊಳಗೆ, ಶುಭ ಸನ್ನಿವೇಶದೊಳಗೆ, ಶುಭ ಕ್ಷೇತ್ರದೊಳಗೆ, ಶುಭ ಪರ್ವತಿಥಿಯಂದು ಉತ್ಸಾಹಿಯಾಗೋದ ಅಲ್ಲಿಗೆ ಮುಗಿಲಿಲ್ರಿ. ಪ್ರಭಾವಿತ ಅಂತಂದ್ರೆ ಅರೇ ಅನಾದಿ ಕಾಲದ ನನ್ನ ಕಾರ್ಯ ನಿಂತಿದೆಯಲ್ಲ, ಇಷ್ಟೆಲ್ಲ ಎಲ್ಲ ಪ್ರಕಾರದಿಂದ ಅವಸರವು ಪ್ರಾಪ್ತವಾಗಿದೆ. ಟೋಡರ್ಮಲ್ಲರ ಶಬ್ದ ಏನಾದವ್ರಿ? ಸರ್ವ ಪ್ರಕಾಶೇ ಅವಸರ ಆಯಾ. ಬರುವಂತ ಕೆಲವರಲ್ಲಿ ಅದಕ್ಕೆ ಪ್ರಭಾವಿಯಾಗಿ ನಾವು ಬನ್ನಿ ಹೆಣ್ಮಗಳು ಬಂದ್ರೆ ಕೇಳಾಕ ಏನೇನು ಹೋಗ್ಬೇಕು ಎಲ್ಲಿಲ್ಲ ನೋಡ್ರಿ, ಸ್ವಾಭಾವಿಕವಾಗಿ ಪರ್ಯಾಯಗತ ಯೋಗ್ಯತಾ ಇರ್ತವೆ. ಯಾಕೆ ಅಂತಂದ್ರೆ ಅವರಿಗೆ ಆ ಪ್ರಕಾರ, ಅವರಿಗೆ ಅಂದ್ರೆ ಪ್ರತಿಯೊಬ್ಬರಿಗೆ ಇದೇನರಿ, ಸ್ವಲ್ಪ ಪುರುಷ ಪರ್ಯಾಯಕ್ಕೆ ಕಮ್ಮಿ ಇರ್ತಿದೆ, ಸ್ವಲ್ಪ ಸ್ತ್ರೀ ಪರ್ಯಾಯಕ್ಕೆ ಅಧಿಕ ಇರ್ತಿದೆ. ಯಾಕೆ ಅಂತಂದ್ರೆ ಯಾವ ಪುರುಷನಿಗೆ ಯಾವುದೋ ಒಂದು ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿ ಅವಳಿಗಿರುವುದಿಲ್ಲ. ಅವಳಿಗೆ ಯಾವುದೊಂದು ಜವಾಬ್ದಾರಿ ಇದೆಯಲ್ಲ, ಹೊಟ್ಟೆ ತುಂಬಿಸೋದ ಏನೋ ಅಂದರೆ ಆ ಜವಾಬ್ದಾರಿ ಪುರುಷನಿಗಿರುವುದಿಲ್ಲ. ಅದಕ್ಕೆ ಅವರವರ ಕ್ಷೇತ್ರದ್ದ ಅವರು ವಿಚಾರ ಮಾಡೋದ ಯಾವಾಗಲೂ ಸ್ವಾಭಾವಿಕ ಇದೆ ರೀ, ಕರ್ತವ್ಯ ಅನ್ನೋದಿಲ್ಲ, ಸ್ವಾಭಾವಿಕ ಇದೆ. ಅದರ ಸಲುವಾಗಿ ಮಾತು ಹೀಗಿದೆ. ಮತ್ತೊಮ್ಮೆ ಹೇಳ್ತೇನೆ, ಅಲ್ಲಿ ಹೋದ ನಂತರ ಪರಸ್ಪರ ಸಂಘಸ್ಥ ಮುನಿಗಳ ಹಾಗೆ ಇರೋದಿದೆ ರೀ. ಉತ್ತಮ. ಯಾವ ಪ್ರಕಾರದಿಂದ ಯಾರ್ದು ಅಧಿಕ ಯೋಚನೆ ಯಾರೂ ಮಾಡುವುದಿಲ್ಲ. ಹೇಳಿದನ್ನ ಸಂಘಸ್ಥ ಮುನಿ ಹೇಗಿರ್ತಾರೆ? ಅಧಿಕ ಯೋಚನೆ ಆಗಬೇಕು, ಅದರ ಅನಾಥ ಇದಾಗುವ. ಏನಿದೆ ನೀವು ತಿಳ್ಕೊಳ್ರಿ, ನಿಮ್ಮ ಭೂಮಿಕೆ ಅಥವಾ ಜ್ಞಾನದ ಅನುಸಾರ, ನಿಮ್ಮ ಬುದ್ಧಿಯ ಪ್ರಗಲ್ಭತೆಯ ಅನುಸಾರ ನೀವು ನಿಮ್ಮ ಉತ್ತಮ ಮಾರ್ಗವನ್ನು ಕಂಡುಕೊಳ್ಳುತ್ತೀರಿ. ಮನುಷ್ಯ ಭವನ ಜೀವನವನ್ನ, ಸಮಯವನ್ನ ಅತ್ಯಂತ ಪರಿಪೂರ್ಣ ಸದುಪಯೋಗ ಮಾಡಿಕೊಳ್ಳುತ್ತೀರಿ. ಇಷ್ಟು ನನ್ನ ಸೂಚನೆ ಇದೆ. ಯಾರಿಗೇನ್ರ ಆಯ್ತು ಅಂತಂದ್ರೆ ಅವರನ್ನ ಅಲ್ಲೇ ಸಾಯ್ಲಿಕ್ಕೆ ಬಿಡೋದ, ಹೀಗೆ ಅರ್ಥ ಇರ್ಲಿಕ್ಕಿಲ್ಲ. ಹೀಗೆ ಅರ್ಥ ಗ್ರಹಣ ಮಾಡಬಾರ್ದು, ಮಾಡುವುದನ್ನೇ ಇಲ್ಲ ಯಾರೂ. ಆದ್ರೆ ಅನಾವಶ್ಯಕ ರಾಗಾಲಾಪ ಬೇಡ. ರಾಗಾಲಾಪ ಮತ್ತೇನ ಬಿಡುವಿನ ವೇಳೆದೊಳಗೆ ಏನೇನರೇ ಸಂಸಾರದ ಕಥೆ ಮಾತಾಡೋದು ಬೇಡವೇ ಬೇಡ. ಒಂದು ವೇಳೆ ಯಾರಾದರೂ ಚಪಲದಿಂದ ಅಥವಾ ದುರ್ಬಲತೆಯಿಂದನ್ರಿ ಅಂಥ ಮಾತು ಬಂದು ಅಂತಂದ್ರೆ ಅದಕ್ಕೆ ಅಧಿಕ ಉತ್ತರಿಸೋದು ಬೇಡ. ಅಥವಾ ಅಲ್ಲಿಂದ ನಾವು ಜಾಗ ಖಾಲಿ ಮಾಡೋದು ಸಾಧ್ಯ ಇತ್ತು ಅಂತಂದ್ರೆ ಮಾಡೋದು. ಅಥವಾ ಅಲ್ಲೇ ಅವರಿಗೂ ಉಪಯೋಗ ಆಗೋ ಹಾಗೆ ಗ್ರಂಥ ತೆಗೆದ ಓದೋನು ಏನ್ರಿ ಸ್ವಲ್ಪ. ಅವರ ದುರ್ಬಲತೆಯಿಂದ ರಾಗದ ಮಾತು ಹೇಳ್ತಾ ಇದ್ರು, ಅವರ ಅಸಮರ್ಥದಲ್ಲಿ ದುರ್ಬಲತೆಯಿಂದ ಹೇಳ್ತಾ ಇದ್ರು, ಅದು ಬೇಕಾದ್ರೆ ನಾನೇ ಇರಲಿ. ಆ ವೇಳೆದೊಳಗ ಏನು ಮಾಡುವುದಿದೆ? ಸ್ಥಿತೀಕರಣ ಮಾಡುವುದಿದೆ. ತಿಳಿತೇನ್ರಿ? ಸ್ಥಿತೀಕರಣ ಮಾಡಿ ಮರೆತು ಹೋಗಿರ್ತಿದೆ ಜೀವ. ಅರೆ ಸಾಧಕ ಅವಸ್ಥೆಯಲ್ಲಿ ಕೂಡ ಮರೆತು ಹೋಗ್ತಿದೆ, ಬಾಯಾರಿಕೆ ಆಗಿರ್ತಿದೆ, ನೀರು ಕೇಳ್ತಿದೆ ಕ್ಷಪಕ ಮುನಿ ಕೂಡ. ಆ ವೇಳೆದೊಳಗೆ ಸ್ಥಿತೀಕರಣ ಮಾಡ್ತಾರೋ ಅಥವಾ ಇಲ್ರಿ? ಯಾರು
ನಿರ್ಯಾಪಕ ಆಚಾರ್ಯರನ್ನ ಮಾಡಬೇಕು ಹೀಗಿಲ್ಲ, ಸಂಘಸ್ಥ ಮುನಿಗಳನ್ನ ಮಾಡಬೇಕು ಹೀಗಿಲ್ಲ, ಶ್ರಾವಕ ಕೂಡ ಮಾಡಬಹುದ್ರಿ. ಮುನಿಗಳ ಸ್ಥಿತಿಕರಣವನ್ನ ಶ್ರಾವಕ ಕೂಡ ಮಾಡುವುದು. ಅದಕ್ಕೆ ನಮ್ಮಲ್ಲಿ ಒಂದು ಚೂರು ಧರ್ಮಮಯ ಜೀವನ ಹೇಗೆ ಜೀವಿಸೋದ ಅನ್ನೋದನ್ನ ನಾವು ಸ್ವತಂತ್ರವಾಗಿ ಕಲಿತುಕೊಂಡು ಬರ್ತಿದ್ದೀರಿ. ತಿಳಿತೇನ್ರಿ? ಬರೋದಿದ್ರ ಹಾಗಾದ್ರೆ ಅಲ್ಲೇ ಇರುವುದೇನ? ಅಲ್ಲೇ ಇರೋದಿದ್ರೆ ಇರೋದಿದೆ, ಅದರೊಳಗೆ ಏನಿದೆ? ಅಲ್ಲೇ ಇರೋದಿದ್ರೆ ಇರೋದಿದೆ, ಅಲ್ಲಿಂದ ಮತ್ತೆಲ್ಲರೇ ಹೋಗೋದಿತ್ತಂದ್ರೆ ಹೋಗೋದಿದೆ. ಕ್ಷೇತ್ರಕ್ಕಲ್ಲ, ಇನ್ನೊಂದು ಗತಿಗಿರಿ. ನನ್ನ ಮಗಳಂದು ತಾಯಿ, ನೀನು ಡ್ಯಾಡಿಗಿಂತ ನೀನು ಬೇಕಮ್ಮ, ಇದು ನಿಂದೆ ಯೋಚನೆ ನನಗೆ ಅಂತ. ಅವರೆಲ್ಲ ಸಂಬಂಧಿಗಳ ಹಾಗೇ ಹೇಳವ್ರೆ, ಅವರನ್ನೇ ಸಂಬಂಧಿ ಅನ್ನೋದು ಆತ್ಮಾನುಶಾಸನದೊಳಗೆ ಹೇಳಿದಾರಲ್ಲ. ಯಾರು ನನ್ನ ಹಿತೈಷಿ, ಕುಟುಂಬ ವರ್ಗ, ಸಂಬಂಧಿಗಳ, ಬಂಧುಗಳ ಅಂತ ಹೇಳಿ ಹೇಳ್ತೇವೆ, ಯಾವುದೇ ರೂಪದಿಂದ ನನಗೆ ಅನುಕೂಲ ಅಂತೂ ಕಾಣಿಸ್ತಾ ಇಲ್ಲ. ಆದ್ರೆ ಒಂದು ಅನುಕೂಲ ಇದೆ. ಹುಟ್ಟಿದಾರಭ್ಯದಿಂದ ಯಾವ ಈ ನನ್ನ ಶತ್ರು ರೂಪದ ದೇಹ ಇತ್ತೋ, ನನಗೆ ಇಡೀ ಜೀವನ ತುಂಬೆಲ್ಲ ತೊಂದರೆ ಕೊಟ್ಟಿತ್ತೋ, ಆ ದೇಹವನ್ನ ನಾನು ಹೊರಟು ಹೋದ ನಂತರ ಅವರು ಸುಟ್ಟು ಹಾಕಿದರು. ಇಷ್ಟು ಉಪಕಾರ ಅವರಿಂದ. ಅದೇ ನನ್ನ 15ನೇ ಯಜಮಾನ್ರು ಈಗ 15 ದಿವಸ ಎಲ್ಲೂ ಹೋಗಿಲ್ಲ, ಏನಿಲ್ಲ. ಈಗ 1 ತಿಂಗಳಿಂದ ಮಲ್ಕಿದ್ದಾರೆ ಹುಷಾರಿ. ಅಂದ್ರೆ ನಾವು ಅಲ್ಲಿ ಹೋಗಿ ಬಂದೀವಿ ಅದಕ್ಕಾಯ್ತು ಅಂತ ಇರ್ತೇವೇನಿಲ್ಲ. ನಾವು ಎಷ್ಟು ನಮ್ಮಲ್ಲಿ ಗಾಢ ಮಿಥ್ಯಾತ್ವ, ಒಳ್ಳೆ ಕಾರ್ಯ ಮಾಡಿದ ನಂತರ ಕೂಡ ಓರ್ವ ವ್ಯಕ್ತಿ ನೋಂಪಿಯೊಳಗೆ ಕೂತ 10 ದಿವಸ ಏಕಾಸನ ಮಾಡಿದ ಅಂತಂದ್ರ 12ನೇ 13ನೇ 15ನೇ ದಿವಸ 4 ದಿವಸ ಸರಿಯಾಗಿ ಊಟ ಮಾಡಿದನ್ರಿ, ತಲೆ ಸುತ್ತು ಬಂದು ಬಿದ್ದ ಅಂತಂದ್ರ ಬಾಯಿಂದ ಬರುವ ಮಾತೇನ 10 ದಿವಸ ಉಪವಾಸ ಮಾಡಿದಾರಲ್ಲ, ಉಪವಾಸ ಅಂತೂ ಮಾಡಿರುವುದಿಲ್ರಿ ಅವ. ಅಂದ್ರೆ ಈ ಜೀವ, ಅದಕ್ಕೆ ಮೊದಲು ಹೇಳಿದ್ದೈತಿ 1 ವಾರದ ಹಿಂದ, ಧರ್ಮದ ವಿರೋಧ ಮಾಡುವಷ್ಟು ಯಾವುದ್ರದ್ದು ವಿರೋಧ ಮಾಡಿಲ್ಲ. ಇದನ್ನ ನೀವು ಇನ್ನೂ ಪರೀಕ್ಷಾ ಮಾಡಿ ಮಾಡಿ ನೋಡ್ರಿ, ವಚನೇನೋ ನಿಮಗೆ ವಿರುದ್ಧ ಅನ್ನಿಸಬಹುದು. ಧರ್ಮದ ವಿರೋಧ ಮಾಡುವಷ್ಟು ಜೀವ ಯಾವುದರದ್ದು ವಿರೋಧ ಮಾಡಿಲ್ಲ ಅಂಥೇಳಿನ ಸ್ಪಷ್ಟ ಇದೆಯಲ್ಲ, ವಿಜ್ಞಾನ ಇದೆ ರೀ. ವಿರೋಧ ಮಾಡುವುದರಿಂದ ಅದು ನಮಗೆ ಉಪಲಬ್ಧ ಆಗಿಲ್ಲ. ಇದರದೆಲ್ಲ ಸನ್ಮಾನ ಮಾಡುವುದರಿಂದನೇ ಇವೆಲ್ಲ ಸಿಗ್ತಾ ಇದಾವೆ. ಭವಾಂತರದಲ್ಲಿ ಪತ್ನಿ ಪುತ್ರರ ಸಂಯೋಗ ಹೇಗಾಗ್ತಿದೆ, ಅವ್ರ ಮೇಲೆ ರಾಗ ಮಾಡುವುದ್ರಿಂದ. ಸ್ತ್ರೀ ಪರ್ಯಾಯ ಯಾಕೆ ಬಿಟ್ಟು ಹೋಗೋದಿಲ್ಲ? ಯಾಕೆ ಹೋಗೋದಿಲ್ಲ ಹೇಳ್ರಿ? ಮಾಯಾಚಾರದ ಮಾತಿಲ್ಲ, ಅಧಿಕ ಮಮತೆ, ಅಧಿಕ ಮಮತೆ. ಯಾವುದೋ ಒಂದು ಪದಾರ್ಥ ಮಾಡಿದೀರ, ಅದನ್ನು ಎಲ್ಲರೂ ತಿಂದು ಖಾಲಿ ಮಾಡಿದ್ರೆ ನಿಮ್ಗೆ ಉಳಿಲೇ ಇಲ್ಲ, ಆವಾಗ ಸಂತೋಷ ಇದೆ, ದುಃಖ ಇದೆ, ಹಿಡಿಸಲಾರದಷ್ಟು ಸಂತೋಷವೇ. ಅಂದ್ರೆ ಇದು ಸ್ತ್ರೀ ಪರ್ಯಾಯದ ಏನಿದೆ ಅಂತಂದ್ರೆ ಒಂದು ವಿಶೇಷತೆ. ಕುಂದಾಚಾರ್ಯ ದೇವ್ ಅರಹಂತರ ಸ್ವರೂಪ ಹೇಳು ವೇಳೆದೊಳಗೆ, ಅವರ ಸಹಜ ಕ್ರಿಯೆಗಳನ್ನ ಹೇಳು ವೇಳೆದೊಳಗೆ ಸ್ತ್ರೀಯ ಹಾಗೆ ಅಂತ ಹೇಳಿದ್ದಾರೆ. ಸ್ತ್ರೀಯ ಮಾಯಾಚಾರದ ಹಾಗೆ ಅರಹಂತರ ನಿಂತಿರ್ಬೋದು, ಕೊಳ್ಳಿರ್ಬೋದು, ವಿಹಾರ, ಇವೆಲ್ಲ ದಿವ್ಯ ಧ್ವನಿ, ಇವೆಲ್ಲ ಸ್ತ್ರೀಗೆ ಮಾಯಾಚಾರ ಎಷ್ಟು ಸಹಜ ಇದೆ ಅಷ್ಟು ಸಹಜ ಅಂತ. ತಕ್ಷಣ ಅಲ್ಲಿ ಮುಂದೆ ಹೇಳ್ತಾರೆ, ಸ್ತ್ರೀಗೆ ಮಾಸಿಕ ಧರ್ಮ ಇರುವುದರಿಂದ ನಿಸ್ಸಂದೇಹ ಪ್ರವೃತ್ತಿ ಇರುವುದಿಲ್ಲ, ಅವಳಿಗೆ ದೀಕ್ಷೆ ಸಂಭವಿಸುವುದಿಲ್ಲ. ನಾವು ಅರ್ಜಿಕಾ ದೀಕ್ಷಾ ಅಂತೀವ್ರಿ, ಅದರಲ್ಲಿ ಯಾವ ತಥ್ಯನೂ ಇಲ್ಲ. ನಾನು ಇಲ್ಲಿ ಜಿನವಾಣಿ ಎದುರಿಗೆ ಹೇಳ್ತೇನೆ, ಸರ್ವಾರ್ ಅಲ್ಲಿ ಏನು ಸಿದ್ಧವರ ಕೂಟದ ಮೇಲೇನೋ ಹೇಳಿದ್ದೆನು, ನನಗೆ ತೀರ್ಥಂಕರ ಮಾತೆ ಆಗೋದಾಗಲಿ, ಇಂದ್ರಾಯಣಿ ಆಗೋದಾಗಲಿ ಅಲ್ಲ, ಅರ್ಜಿಕೆ ಆಗುವ ಭಾವ ಈ ಭಾವದೊಳಗೆ ಬಹಳ ಮೊದಲು 11 ವರ್ಷದಕ್ಕಿಂತ ಆವಾಗಿರ್ತಾರೆ. ಆಮೇಲೆ ಏನದು ಯಾವ ರೀತಿ ಬಿಟ್ಟು ಹೋಯ್ತೋ ಗೊತ್ತಿಲ್ಲ. ವಿಜಯಮತಿ ಅಂಥೇಳಿ ಅಮ್ಮ ಇದ್ದರ್ರಿ, ನಾವು ಶಿಖರ್ಜಿಗೆ ಹೋದಾಗ ಶಿಖರ್ಜಿ ಒಳಗ ಕುಂಥು ಸಾಗರ ಸಂಘ ಒಳಗೆ ಕುಂಥು ವಿಜಯ ಗ್ರಂಥಮಾಲಾ ಅಂಥೇಳೇನ ಇತ್ತು ನೋಡ್ರಿ. ಅವ್ರ ಹತ್ರ ಹೋಗಿದ್ದೆ ನಾನು 4-6 ಬಾರಿ, ಅಲ್ಲಿ 1 ವಾರ ಇದ್ವಿ. ಆವಾಗ ನನಗೆ ದೀಕ್ಷಾ ತಗೊಳ್ಳುವ ಭಾವ ಇಷ್ಟು ಉತ್ಕಟ ಇರ್ತಾರೆ. 11 ವರ್ಷದಕ್ಕೆ
1975 ಆಮೇಲೆ ಅದು ಯಾವ ಕಾರಣದಿಂದ ಎಲ್ಲಿ ಮಾಯ ಆಗಿ ಹೋಯ್ತೋ ಗೊತ್ತಿಲ್ಲ. ಈಗ ಸ್ವಪ್ನದೊಳಗೂ ಕೂಡ ಅರ್ಚಿಕೆ ಆಗುವ ನನಗೆ ವಿಕಲ್ಪ ಇಲ್ಲವೇ ಇಲ್ರಿ. ಯಾಕೆ ಅಂತಂದ್ರೆ ಅದು ದೀಕ್ಷಾನ ಅಲ್ರಿ. ಯಾಕೆ ಅಂದ್ರೆ ನನ್ನ ಅಭಿಪ್ರಾಯ ಅಲ್ಲ, ಆಗಮದ ಮಾತು ಹೇಳ್ತಾ ಇದ್ದೇನೆ. ಈಗ ನಂದು ಮುಗಿದ್ರಿ, ಅದು ದೀಕ್ಷಾನ ಅಲ್ಲ, ದೀಕ್ಷೆ ಆಗುವುದಿಲ್ಲ ಯಾಕ ಅನ್ನೋದನ್ನ ಕುಂದು ಆಚಾರ್ಯ ದೇವ ಪ್ರವಚನ ಸಾರದೊಳಗೆ ಹೇಳಿದ್ದಾರೆ. ದೀಕ್ಷೆ ಸಂಭವಿಸುವುದೇ ಇದೇ ಪ್ರಶ್ನೆಯನ್ನ ಕರ್ಣಾನುಯೋಗದ ಪಂಡಿತರಿಗೆ ನಾನು ಕೇಳಿದ್ನಲ್ಲ, ಎಲ್ಲಿ ಘಟಪ್ರಭೆ ಏನ್ ಕೇಳಿದ್ನು ನಿಮ್ಮಿದ್ರಲ್ಲ, ಶ್ರಾವಕಂದನೂ ಪಂಚಮ ಗುಣಸ್ಥಾನ ಇದೆ, ಶ್ರಾವಿಕೆಯದು ಪಂಚಮ ಗುಣಸ್ಥಾನ ಇದೆ. ಹಾಗಾದ್ರೆ ಅರ್ಜಿಕೆಯ ಮಹತ್ವ ಏನಿದೆ ಅದು ನಮ್ಮನ್ನು ಅಷ್ಟೇನು ತಿಳಿಲಿಲ್ಲ. ಆಗಮದೊಳಗೆ ಏನು ಬರಲಿಲ್ಲ ಅಂದ್ರೆ ಯಶ್ಫಲನ್ನ ಹೀಗೆ ತಲೆ ಕೇಳ್ಕೊಂತ ಅದರ ಬಗ್ಗೆ ವಿಚಾರ ಮಾಡಲಿಲ್ಲ. ಆ ಪ್ರಕಾರದ ಸ್ಪಷ್ಟ ಉಲ್ಲೇಖ ಸಿಗಲಿಲ್ಲ. ತಾವೀಗ ಯೋಚನೆ ಮಾಡ್ರಿ, ಹಿಂದನೂ ಇಲ್ಲಿ ಹೇಳಿದ್ದನು, ಅಲ್ಲಿಯೂ ಎಲ್ಲರೂ ಕೇಳಿದ್ರಿ. ಶ್ರಾವಕಂದನೋ ಗುಣಸ್ಥಾನ ಪಂಚಮ, ಶ್ರಾವಿಕೆಯದೋ ಪಂಚಮ, ಅರ್ಜಿಕೆಯದು ಪಂಚಮ. ಗುಣಸ್ಥಾನದ ಪರಿಪಾಠದೊಳಗೆ ನೋಡಿದರೆ ಭಾವದೊಳಗೆ ಏನಿಲ್ಲ ವ್ಯತ್ಯಾಸ ಇರ್ತಿರಬಹುದು, ಆದ್ರೆ ಸಾಧಿಸೋದೇನಿದೆ? ಮುಂದಿನ ಗುಣಸ್ಥಾನ ಯೋಗ್ಯ ನಿರ್ಮಲತೆ ಆಗೋದನ್ನ ಇಲ್ಲಲ್ಲ. ಹಾಗಾದ್ರೆ ಶ್ರಾವಿಕೆ ಅರ್ಜಿಕೆಯ ಹಾಗೆ ಮನೆಯಲ್ಲಿ ಜೀವನ ಮಾಡಲಿಕ್ಕೆ ಬರ್ತಿದೆಯೋ ಅಥವಾ ಇಲ್ಲ? ಇದು ನನ್ನ ಪ್ರಶ್ನೆ ರೀ, ನನ್ನ ಅಂತರಂಗ ಇವತ್ತು ಪ್ರಕಟ ಆಗ್ತಾ ಇದೆ. ಶ್ರಾವಿಕೆ ಶ್ರಾವಕ ಮುನಿಯ ಹಾಗೆ ಜೀವನ ಮಾಡಲಿಕ್ಕೆ ಬರ್ತಿದೆ ಅನ್ನುವ ಇಲ್ಲಿ ಉದ್ದೇಶ ಇಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಅವಕಾಶ ಇಲ್ಲ ಆ ಉದ್ದೇಶಕ್ಕೆ. ಯಾಕೆ ಅಂತಂದ್ರೆ ಮುನಿ ಆಗ್ಲಿಕ್ಕೆ ಅವ ಯಾವ ಕಾಲದೊಳಗೂ ಸ್ವತಂತ್ರ ಅದನ್ರಿ. ಪಂಚಮ ಕಾಲದೊಳಗೂ ಕೂಡ ಶ್ರಾವಕ ಜೀವನದ ನಂತರದ ಭೂಮಿಕಾ ಅವನಿಗೆ ಈ ಪಂಚಮ ಕಾಲದೊಳಗೆ ಕೂಡ ಬರೋದಿದೆ, ಬರ್ಲಿಕ್ಕೆ ಯಾವ ಅಡ್ಡಿ ಇಲ್ಲ. ಆದ್ರೆ ಶ್ರಾವಿಕೆ ಅವಸ್ಥೆಯಲ್ಲಿ ಇದ್ದುಕೊಂಡ ಅರ್ಜಿಕೆಯ ಹಾಗೆ ಧರ್ಮದ ಸಾಧನೆ ಮಾಡಲಿಕ್ಕೆ ಬರ್ತಿದೆ ಏನಿಲ್ಲ? ಬರ್ಲಿಕ್ಕೆ ಬೇಕು, ಬಂದೇ ಬರ್ತಿದೆ. ಮನೆಯಲ್ಲಿದ್ದ ಮಾತ್ರಕ್ಕೆ, ಮನೆಗೆ ಸಂಬಂಧಿಸಿದ ಕಾರ್ಯಗಳನ್ನ ಅನೇಕ ಕಾರ್ಯಗಳನ್ನ ಮಾಡಿದ ಮಾತ್ರಕ್ಕೆ ಆ ಆಂತರ್ಯದ ಸಾಧನೆಯೊಳಗೆ ಏನಾದರೂ ವ್ಯತ್ಯಯ ಬರ್ತಿದೆ ಹೀಗೆ ಅಂದ್ರೆ ಇದೆ ಅಂದ್ರೆ ನನಗಂತೂ ಕಂಡು ಬರ್ತಾ ಇಲ್ಲ. ನಿಮಗೆಲ್ಲ ಅನುಕೂಲ ಇದೆ, ಅದಕ್ಕೆ ನಿಮಗೆ ಕಾಣಿಸೋದಿಲ್ಲ ಅಂತಾರ್ರಿ. ನಮ್ಮ ಎಲ್ಲರೂ ಅಂತಾರೆ ಪ್ರತ್ಯಕ್ಷ, ನಿಮಗೆಲ್ಲ ಅನುಕೂಲ ಇದೆ, ನಿಮಗೆ ಧರ್ಮ ಸಾಧನೆ ಸುಲಭ ಸರಿ ಇದೆ. ಧನ್ಯವಾದ, ನಿಮ್ಗೆ 100ಕ್ಕೆ 100 ಧನ್ಯವಾದ. ಯಾಕೆ ಅಂತಂದ್ರೆ ಅನುಕೂಲ ಇದ್ದ ಮೇಲೆ ಇಲ್ಲಾಕೆ ಅನ್ನೋದ್ರಿ ನಾನು. ಹಾಗಾದ್ರೆ ಇದ್ದ ನಂತರ ಆ ನನ್ನ ಕಾರ್ಯ ಮಾಡ್ಲಿಕ್ಕೆ ನನಗೇನಿದೆ? ನನಗೆ ನಿಜವಾಗಿ ನಿಮಗೆ ಹೇಳ್ತೇನೆ, ಈಗ ಏನು ಹೋಗೋದಿದೆ ಇದಷ್ಟ ಅಲ್ಲ. ಈ ಮೊದಲು ಕೂಡ ಅನೇಕ ವರ್ಷದಿಂದ, ಮೊನ್ನೆ ಹಾಸನದವ್ರು ಹೇಳಿರಲಿ 24 ವರ್ಷ ಅದು ಅಂತ ಹೇಳಿ. ಹಾಗಾದ್ರೆ ಒಂದು ಒಂದು ಕಾಲ ಕಳೀತಾರಲ್ಲ ಉತ್ಸರ್ಪಿನಿ ಅಥವಾ ಅವಸರ್ಪಿನಿ, 24 ತೀರ್ಥಂಕರರಾಗ್ತಾರೆ. 24 ವರ್ಷ ಅದು. ಯಾವಾಗ ಪ್ರಾರಂಭದೊಳಗೂ ಕೂಡ ನನ್ನ ಬುದ್ಧಿಗೆ ಇಂದ ಆ ದೃಶ್ಯವನ್ನ ತಂದುಕೊಂಡ್ರೆ ಯಾವುದೋ ಅನಾನುಕೂಲತೆ ನನಗೆ ಅನ್ನಿಸೇ ಇಲ್ಲ. ನನ್ನ ಜೊತೆ ಶಿಖರ್ಜಿ ಆ ಕಡೆ ಈ ಕಡೆ ಬಂದಿದ್ದೀರಿ. ಒಂದು ಸಲ ಆಗೈತೆ ನೋಡ್ರಿ, ದಿಲ್ಲಿಗೆ ಹೋಗುವ ವೇಳೆದೊಳಗೆ ಭಯಂಕರ ಉಷ್ಣ, ನಾವು ತಿರುಗಿ ಬರೋನು ಬಬಿತಾ ಅಂಥೇಳಿ ಟ್ರೈನ್ ಒಳಗೆ ಅಂದೇನ್ರಿ. ಮತ್ತು ಅಲ್ಲಿ ಹೋದ ನಂತರ ಕೂಡ ಆ ವಿಕಲ್ಪದ ಸರ್ವಥಾ ಪರಿಹಾರ ಸುಮತ್ ಪ್ರಕಾಶ್ಜಿ ಅಂತ ಆಯ್ತು. ಅವ್ರೇನಂದ್ರು, ಸತ್ರ ಸಾಯಿರ ನಾವಿಲ್ಲೇ ನಿಮ್ದು ಸಮಾಧಿ ಮರಣ ಮಾಡ್ತೀವಿ. हम करेंगे ना, उधर जाके क्या करने वाले? ಆ ಒಂದು ಮಾತಿನಿಂದ ಏನು ಗೊತ್ತಿಲ್ಲ, ಯಾವ ಪ್ರಕಾರದ ಈಗ ಹವಾದ್ದಾಯ್ತು, ಆಹಾರದಾಯ್ತು, ಆರೋಗ್ಯದ್ದಾಯ್ತು, ವಿಕಲ್ಪನೆ ಬರುವುದಿಲ್ಲ. ಮನೆಯಲ್ಲೇನೋ ಆಗೋದನ್ನಲ್ಲ, ಆಗೋ ಸಮಯದೊಳಗೆ ಆಗೋದಿಲ್ಲ. ಈ ಪ್ರಕಾರ
ನನ್ನ ಅಂತರಂಗದೊಳಗೆ ಆಗಮದ ಆಧಾರದಿಂದಾಯಿತು, ಏನೇನೋ ನಿಮಿತ್ತದಿಂದಾಯಿತು, ಸ್ವಜನರ ವಿಯೋಗದಿಂದಾಯಿತು. ಆದರೆ ಯಾವೊಂದು ಧರ್ಮದ ಶ್ರದ್ಧೆ ದಿನೇ ದಿನೇ ಕ್ಷಣ ಕ್ಷಣಕ್ಕೆ ಪ್ರಬಲ ಆಗ್ತಾ ಇದೆ, ನನ್ನ ಜೀವನ ಸಹಜ ಆಗ್ತಾ ಇದೆ. ಮತ್ತು ಏನಿದೆ ಅದೆಲ್ಲ ಜಿನವಾಣಿದ್ದನ ಮಹಿಮೆ ಇದೆ ಅನ್ನೋದು ನನಗೆ ಸದೈವ ಸ್ವೀಕಾರ. ಇಲ್ಲದ್ರೆ ನನ್ನಲ್ಲೇ ಅಂಥದ್ದೇನಿದೆ? ಏನೂ ಇಲ್ಲ. ಜಿನವಾಣಿಯ ಅವಲಂಬನೆ ಏನಿದೆ? ಅದುವೇ ನನಗೆಲ್ಲ ಪ್ರಕಾರದ ಪ್ರತಿಕೂಲತೆಯ ಗಮನ ಬರದೇ ಇರುವ ಹಾಗೆ ಅನುಕೂಲತೆಯನ್ನು ತಂದು. ಅದಕ್ಕೆ ಇದನ್ನೇ ಸಾಧಿಸೋದಿದೆ ನನಗೆ. ಕೊನೆಯವರೆಗೆ ನನ್ನ ರುಚಿಯೊಳಗ ಯಾವುದೇ ಪ್ರಕಾರದ ಒಂದು ಅಸ್ಥಿರತೆ ಬರ್ತಿದೆ ಅಂಥೇಳಿ ನನಗರೇನು ಕಾಣಿಸ್ತಾ ಇಲ್ಲ. ಮತ್ತು ಅದನ್ನು ಕಾಯ್ಕೊಳ್ಳುವಂಥ ತಯಾರಿ ನಂದು ಬುದ್ಧಿಪೂರ್ವಕ ಇದೆ. ಅದೇ ಪ್ರಕಾರ ಎಲ್ಲರದು ಜೀವನ ಮಂಗಲಮಯ ಆಗಲಿ ಅನ್ನೋದೇ ನನ್ನ ಉದ್ದೇಶ ಇದೆ. ಉಳಿದದ್ದು ಯಾವೂ ಸ್ವಾರ್ಥ ಇಲ್ಲ, ಯಾವೂ ಉದ್ದೇಶ ಇಲ್ಲ. ನೀವು ಹೋಗುವ ಗತಿಗಳು ಬೇರೆ ಇದ್ದಾವೆ. ಮೊನ್ನೆ ಭಾರಿಲ್ಲ ಹೇಳಿದರು, ಮತ್ತು ಅಪ್ಪಾಜಿನೂ ಹೇಳಿದರು, ಒಂದು ಸಲ ಜೀವದ ವಿಯೋಗ ಆಯಿತು, ಪುನಃ ಆ ಜೀವ ಅನಂತ ಕಾಲದೊಳಗ ಆ ರೂಪದಿಂದ ನಮಗೆ ಆ ಜೀವದ ಭೇಟಿ ಆಗುವುದಿಲ್ಲ. ಇಷ್ಟು ಹೇಳಿದರು. ಮೊನ್ನೆ ಭಾರಿಲ್ಲ ಹೇಳಿದರು, 99% ಒಂದು ಈಗ ಸಂಯೋಗದೊಳಗಿರುವಂಥ ಜೀವ ಭವಾಂತರದಲ್ಲಿ ಅಲ್ಲ ಅನಂತ ಕಾಲದೊಳಗೆ ಭೇಟಿ ಆಗುವುದಿಲ್ಲ ಅಂಥೇಳಿ. ಆಗೋದನ್ನೇ 99% ಆಗೋದಿಲ್ಲ ಅಂತೇಳಿ. ಇನ್ನು ಆಗಮದೊಳಗೆ ಅವೇನು ಭವಾವಳಿ ಬರ್ತಾವೋ ಅವು ಅಷ್ಟ ಅಂಥೇಳಿ ಹೇಳಿದ್ರು. ಅದರದ್ದು ವಿಚಾರ ತಾವು ಮಾಡೋದಿದೆ, ಮತ್ತು ಅದೇನು ಪ್ರಯೋಜನಭೂತ ಮಾತು ಅಲ್ಲ. ಪ್ರಯೋಜನಭೂತ ಸತ್ವ ಇಷ್ಟ ಇದೆ. ನಮ್ಮ ಪರಸ್ಪರರಿಂದ ಮಮತೆಯ ತ್ಯಾಗ ಮಾಡೋದಿದೆ. ವಾತ್ಸಲ್ಯ ತನ್ನಷ್ಟಕ್ಕೆ ತಾನೇ ಬೆಳಿಬೇಕು. ಮಮತೆ ಬೇರೆ ಇದೆ, ವಾತ್ಸಲ್ಯ ಬೇರೆ ಇದೆ. ವಾತ್ಸಲ್ಯದ ಸಮ್ಯಕ್ ದರ್ಶನದ ಅಂಗಿದೆ. ಅರ್ಥಾತ್ ನಾವು ಸಮ್ಯಕ್ ದರ್ಶನದ ಕಡೆಗೆ ಗಮನ ಹೆಜ್ಜೆ ಹಾಕೋದಿದೆ. ಸಂಪೂರ್ಣ ದೃಷ್ಟಿ ಅಲ್ಲೇ ಇಡೋದಿದೆ. ನಿರಂತರದ ಪ್ರಯತ್ನ ಅದರ ಕಡೆಗೆ ಮಾಡೋದಿದೆ. ಅದರ ಪ್ರಾಪ್ತಿ ಎಲ್ಲರಿಗೂ ಆಗಲಿ. ಎಲ್ಲರ ಜೀವನ ಸಮ್ಯಕ್ ದರ್ಶನ ಯೋಗ್ಯ ಭೂಮಿಕಾ ಕಟ್ಟಿಕೊಳ್ಳುವ ಸಲುವಾಗಿ ವಿನಿಯೋಗ ಆಗಲಿ ಅನ್ನುವ ಮಗ.